ಕರ್ತನೇ ನಿನಗೆ ಸ್ತೋತ್ರ, ರಕ್ಷಕನೇ ನಿನಗೆ ಸ್ತೋತ್ರ, ಒಡೆಯನೇ ನಿನಗೆ ಸ್ತೋತ್ರ, ಪರಿಶುದ್ಧನೇ ನಿನಗೆ ಸ್ತೋತ್ರ. ಆಕಾಶದ ಕಡೆ ಕಣ್ಣೆತ್ತಿ ನೋಡಲಿಕ್ಕೆ ಮನಸ್ಸಿಲ್ಲದ ಸುಂಕದವನು ಕರ್ತನೆ ನೀತಿವಂತ ಎಣಿಸಲ್ಪಟ್ಟಂತೆ ದೇವರೇ, ನಿನ್ನ ಪ್ರಜೆಗಳು, ನಿನ್ನ ಮಕ್ಕಳು, ನಿನ್ನ ದಾಸರಾದ ನಾವುಗಳು ಕರ್ತನೆ ಆಲಯದಲ್ಲಿ ಬಂದು ನಿನ್ನ ಕಡೆಗೆ ಕರ್ತನೆ ದೇವರೇ ನಮ್ಮ ಕೈಗಳು ಎತ್ತವೆಯ, ಮನಸ್ಸು ನಿನ್ನ ಕಡೆಗೆ ತಿರುಗಿಸ್ಕೊಳ್ತೇವೆಯ ಕರ್ತನೆ. ನೀವು ತಿರುಗಿದರೆ ನಾನು ನಿಮ್ಮ ಕಡೆಗೆ ತಿರುಗುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ ಕರ್ತನೆ, ನಿನ್ನ ಮಹಿಮೆ ಚಲಿಸಬೇಕಾಗಿ ಸ್ತೋತ್ರ, ನಿನ್ನ ಕೃಪೆ ಚಲಿಸಬೇಕಾಗಿ ಸ್ತೋತ್ರ. ಆರಾಧನೆ ನಿನ್ನ ಕೃಪೆ ಚಲಿಸಲಿ. ಹಾಡೇಳು ನಿನ್ನ ಪ್ರಿಯ ಮಕ್ಕಳಾದ ನಮ್ಮೆಲ್ಲರೂ ನಿನ್ನ ಪವಿತ್ರಾತ್ಮನು ಚಲಿಸಲಿ. ಓ ಆರಾಧನೆ ಮಾಡಲಿಕ್ಕೆ ಬಂದರೆ ನಿನ್ನ ಜನರಲ್ಲಿ ಪವಿತ್ರಾತ್ಮನು ಚಲಿಸಲಿ. ವಾಕ್ಯ ಹಂಚುವಾಗ, ಕಾಣಿಕೆ ಕೊಡುವಾಗ, ಸಾಕ್ಷಿ ಹೇಳುವಾಗ ದೇವರೇ ನಿನ್ನ ಪರಿಶುದ್ಧಾತ್ಮನ ಆಳ್ವಿಕೆ ಅಪ್ಪ ಕರ್ತನೆ ನಮ್ಮೆಲ್ಲರಲ್ಲಿ ಚಲಿಸಿ ಚಲನವಲನ ಉಂಟಾಗಲಿ ಕರ್ತನೆ. ಓ ಕಟ್ಟುಗಳು ಕರ್ತನೆ ಬಿಚ್ಚಲ್ಪಡಲಿ, ಹೃದಯದ ನೋವುಗಳು ಆರಲ್ಪಡಲಿ. ಓ ಗಾಯಗಳು ಕರ್ತನೆ ನಾನು ಅಪ್ಪ ನಿನ್ನ ಬಾಸುಂಡಿಗಳಿಂದ ಗಾಯಗಳು ಗುಣವಾಗಲಿ ಕರ್ತನೆ. ತೀರದ ಕಣ್ಣೀರು, ತೀರದ ವ್ಯಾಧಿಗಳು ಕರ್ತನೆ ನಿನ್ನ ಆತ್ಮನು ಬಂದು ಚಲಿಸಿ ಓ ಬಿಡುಗಡೆ ಕೊಡಬೇಕಾಗಿ ನಾವು ಪ್ರಾರ್ಥನೆ ಮಾಡ್ತೇವೆಯೋ. ಸತ್ಯದಾತ್ಮನು, ಜ್ಞಾನದಾತ್ಮನು, ಹರುವನ್ನು ಹುಟ್ಟಿಸುವ ಆತ್ಮನು, ತಿಳುವಳಿಕೆಯನ್ನು ಹುಟ್ಟಿಸುವ ಆತ್ಮನು, ವಾಕ್ಯದಲ್ಲಿ ಮಾತನಾಡುವ ಆತ್ಮನು, ಹೃದಯದಲ್ಲಿ ಮಾತನಾಡುವ ಆತ್ಮನು, ಕಿವಿಗಳಲ್ಲಿ ಕೇಳುವಂತೆ ಮಾತನಾಡುವ ಆತ್ಮನು, ಅಂತರಂಗದಲ್ಲಿ ಮಾತನಾಡುವ ಆತ್ಮನು, ಓ ದೇವರ ವಾಕ್ಯದ ಮೂಲಕವಾಗಿ ಮಾತನಾಡುವ ನಿನ್ನ ಆತ್ಮನು ದೇವರೇ ನಮ್ಮನ್ನು ನಡೆಸಬೇಕಾಗಿ, ಕೃಪೆಯಿಂದ ತುಂಬಿಸಬೇಕಾಗಿ ನಿನಗೆ ಕೃತಜ್ಞತಾ ಸ್ತುತಿ ಮಾಡ್ತೇವೆ ಕರ್ತನೆ. ಶಕ್ತನಾದ ದೇವರೇ, ನಿನ್ನ ಮಕ್ಕಳಾದ ನಮ್ಮಲ್ಲಿ ದೊಡ್ಡ ಕಾರ್ಯ ನೀನು ಮಾಡಬೇಕಾಗಿ ನಿನಗೆ ಕೃತಜ್ಞತಾ ಸ್ತುತಿ ಸಲ್ಲಿಸ್ತೇವೆ. ಪವಿತ್ರಾತ್ಮನೇ ನಿನ್ನ ಮಕ್ಕಳನ್ನು ಚಲಿಸಯ್ಯ, ಬರುವಂಥವರಲ್ಲಿ ಚಲಿಸಿ, ಬಂದಂಥ ನಿನ್ನ ಮಕ್ಕಳಲ್ಲಿ ಚಲಿಸು ಅಪ್ಪ. ನಿನ್ನ ಆತ್ಮನಿಂದ ತುಂಬಿಸಲ್ಪಟ್ಟವರಾಗಿ ಹಿಂದಿರುಗಿ ಹೋಗ್ಲಿಕ್ಕೆ ಆಗುವಂತೆ ನಿನ್ನ ಜನರಾದ ನಮ್ಮನ್ನೆಲ್ಲರನ್ನು ಅಭಿಷೇಕದಿಂದ ತುಂಬಿಸು. ಹೃದಯದಲ್ಲಿ, ಅಂತರಂಗದಲ್ಲಿ ಅಭಿಷೇಕವನ್ನು ತುಂಬಿಸು, ಆತ್ಮದಲ್ಲಿ ಅಭಿಷೇಕವನ್ನು ತುಂಬಿಸು, ದೇಹದಲ್ಲಿ ಅಭಿಷೇಕವನ್ನು ತುಂಬಿಸು. ನಿನ್ನ ಆತ್ಮನಿಂದ ನಡೆಸೆಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆಯ್ಯ ದೇವರೇ. ಇದೇ ನಿನ್ನ ಪರಿಶುದ್ಧ ಕರಗಳು ಒಪ್ಪಿಸಿಕೊಡ್ತೇವೆ. ನೀನೇ ನಮ್ಮನ್ನು ನಡೆಸು, ಆಶೀರ್ವದಿಸು, ಮಾತನಾಡು ಅಪ್ಪ. ನಿನ್ನ ವಾಕ್ಯದಿಂದ ಸಂತೋಷ, ಸಮೃದ್ಧಿ, ಸಮಾಧಾನವನ್ನು ಅನುಗ್ರಹಿಸುವ ಹಾಗೆ ಮಾಡುವುದಕ್ಕಾಗಿ, ನಡೆಸುವುದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಪ್ರಾರ್ಥನೆ ಪರಲೋಕ ತಂದೆಯೇ. ಹಲ್ಲೆಲೂಯಾ ಹಾಡಿ ನಾನು ಆರಾಧಿಸುವೆ, ಕೈಜಾಳ ತಟ್ಟಿ ನಾನು ಕೊಂಡಾಡುವೆನು. ಹಲ್ಲೆಲೂಯಾ ಹಾಡಿ ನಾನು ಆರಾಧಿಸುವೆ, ಕೈಜಾಳ ತಟ್ಟಿ ನಾನು ಕೊಂಡಾಡುವೆನು. ದೇವ ಪಿತನೇ ನಾನು ಆರಾಧಿಸುವೆ, ಆತ್ಮದಿಂದ ಸತ್ಯದಿಂದ ಆರಾಧಿಸುವೆ. ದೇವ ಪಿತನೇ ನಾನು ಆರಾಧಿಸುವೆ, ಆತ್ಮದಿಂದ ಸತ್ಯದಿಂದ ಆರಾಧಿಸುವೆ. ಓ ನಿನ್ನ ಬಿಟ್ಟು ನಾಯಸಯ ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ, ನಿನ್ನನ್ನು ಬಿಟ್ಟು ನಾ ಏನು ಮಾಡಲಿ, ನಿನ್ನನ್ನು ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ನೀನೇ ನನ್ನ ದುರ್ಗವು, ಆಶ್ರಯವಾಗಿದೆ, ನೀನೇ ನನ್ನ ರಕ್ಷಣೆಯು ಪುರಾಣಿಯಾಗಿದೆ. ನೀನೇ ನನ್ನ ದುರ್ಗವು, ಆಶ್ರಯವಾಗಿದೆ, ನೀನೇ ನನ್ನ ರಕ್ಷಣೆಯು ಪುರಾಣಿಯಾಗಿದೆ. ನೋಡ ನಿನ್ನನ್ನು ಬಿಟ್ಟು ಹೇಳೋಣ, ಬಾಯಿಲಿ ಅರಿಕೆ ಮಾಡುತ್ತ ನೀನೇ ನನಗೆ ಆಶ್ರಯವು, ದುರ್ಗವಪ್ಪ. ಎಲ್ಲಿಗೆ ಹೋಗಲಿ, ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ನನ್ನ ಜೀವಿತವು ನೀನು ಉಜ್ಜೀವಗೊಳಿಸಿ, ನನ್ನ ದಾರಿಯೆಲ್ಲ ನೀನು ಸ್ಥಿರಪಡಿಸಿ. ನನ್ನ ಜೀವಿತವು ನೀನು ಉಜ್ಜೀವಗೊಳಿಸಿ, ನನ್ನ ದಾರಿಯೆಲ್ಲ ನೀನು ಸ್ಥಿರಪಡಿಸಿ.
ಜೀವವಾಕ್ಯವ ನನ್ನ ಬಾಯಲ್ಲಿ ಕೊಟ್ಟು ಹೊಸ ಕೃಪೆ ನೀಡಿ ನನ್ನ ನಡೆಸಿರುವೆ. ನಿನ್ನನ್ನು ಬಿಟ್ಟು ನಾ ಏನು ಮಾಡಲಿ, ನಿನ್ನನ್ನು ಬಿಟ್ಟು ನಾ ಎಲ್ಲಿಗೆ ಹೋಗಲಿ, ನಿನ್ನನ್ನು ಬಿಟ್ಟು ನಾ ಏನು ಮಾಡಲಿ, ನಿನ್ನನ್ನು ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ಸಾಲಗಳಲ್ಲಿ ನಾನು ಹೆದರುವಾಗ ತಂದೆಯಾಗಿ ಬಂದು ನನ್ನ ಬಿಡಿಸಿರುವೆ ದಯ. ಸಾಲಗಳಲ್ಲಿ ನಾನು ಹೆದರುವಾಗ ತಂದೆಯಾಗಿ ಬಂದು ನನ್ನ ಬಿಡಿಸಿರುವೆ. ರೋಗದ ಮಂಚದಲ್ಲೇ ಮಾಲಾಗಿರುವಾಗ ವೈದ್ಯನಾಗಿ ಬಂದು ಹೊಸ ಶಕ್ತಿ ನೀಡಿದೆ. ರೋಗದ ಮಂಚದಲ್ಲೇ ಮಾಲಾಗಿರುವಾಗ ವೈದ್ಯನಾಗಿ ಬಂದು ಹೊಸ ಶಕ್ತಿ ನೀಡಿದೆ. ನಿನ್ನನ್ನು ಬಿಟ್ಟು ನಾ ಏನು ಮಾಡಲಿ, ನಿನ್ನನ್ನು ಬಿಟ್ಟು ನಾ ಎಲ್ಲಿಗೆ ಹೋಗಲಿ, ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನನ್ನು ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ಹಲ್ಲೆಲೂಯ ಹಾಡಿ ನಾನು ಆರಾಧಿಸುವೆ. ಹೇಳೋಣ ಬಾಯಿ ತೆರೆದು. ಕೈತಾಳ ತಟ್ಟಿ ನಾನು ಹಾಡುವೆನು. ಹಲ್ಲೆಲೂಯ ಹಾಡಿ ನಾನು ಆರಾಧಿಸುವೆ. ಕೈತಾಳ ತಟ್ಟಿ ನಾನು ಕೊಂಡಾಡುವೆನು. ದೇವ ಪಿತನೇ ನಾನು ಆರಾಧಿಸುವೆ. ಆತ್ಮನಿಂದ ಸತ್ಯದಿಂದ ಆರಾಧಿಸುವೆ. ದೇವ ಪಿತನೇ ನಾನು ಆರಾಧಿಸುವೆ. ಆತ್ಮನಿಂದ ಸತ್ಯದಿಂದ ಆರಾಧಿಸುವೆ. ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನನ್ನು ಬಿಟ್ಟು ನಾ ಎಲ್ಲಿಗೆ ಹೋಗಲಿ, ನಿನ್ನನ್ನು ಬಿಟ್ಟು ನಾ ಏನು ಮಾಡಲಿ, ನಿನ್ನನ್ನು ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ನೀನೇ ನನ್ನ ದುರ್ಗವು ಆಶ್ರಯವಾಗಿದೆ. ನೀನೇ ನನ್ನ ರಕ್ಷಣೆಯು ಪುರಾಣಿಯಾಗಿದೆ. ನೀನೇ ನನ್ನ ದುರ್ಗವು ಆಶ್ರಯವಾಗಿದೆ. ನೀನೇ ನನ್ನ ರಕ್ಷಣೆಯು ಪುರಾಣಿಯಾಗಿದೆ. ನೀನೇ ನನ್ನ ದುರ್ಗವು ಆಶ್ರಯವಾಗಿದೆ. ನೀನೇ ನನ್ನ ರಕ್ಷಣೆಯು ಪುರಾಣಿಯಾಗಿದೆ. ನೀನೇ ನನ್ನ ದುರ್ಗವು ಆಶ್ರಯವಾಗಿದೆ. ನೀನೇ ನನ್ನ ರಕ್ಷಣೆ ಪುರಾಣಿಯಾಗಿದೆ. ನೀನೇ ನನ್ನ ದುರ್ಗವು ಆಶ್ರಯವಾಗಿದೆ. ನೀವೇ ಎದೆ ಮೇಲೆ ಕೈ ಇಟ್ಕೊಂಡು ಅಪ್ಪ, ನೀನೇ ನನ್ನ ದುರ್ಗವು,
ನನ್ನ ಆಶ್ರಯವು ನನ್ನ ಗುರಾಣಿಯಾಗಿದೆಯಪ್ಪ. ನಾವು ಶಾಲೆಗಳಲ್ಲಿ ಎದುರುವಾಗ, ಕಣ್ಣೀರಿನಲ್ಲಿರುವಾಗ ಕರ್ತನೆ, ರೋಗದ ಮಂಚದಿಂದ ನಮ್ಮನ್ನು ಮೇಲೆ ಕೆತ್ತಿರುವ ದೇವರಾಗಿದ್ದಕ್ಕಾಗಿ ನಿನಗೆ ಕೃತಜ್ಞತೆ ಸ್ತುತಿ ಮಾಡ್ತೇವೆ ಅಯ್ಯ. ನಿನ್ನ ಆತ್ಮನಿಂದ ನಮ್ಮನ್ನು ನಡೆಸುವುದಕ್ಕಾಗಿ ನಿನಗೆ ವಂದನೆ ಸಲ್ಲಿಸ್ತೇವೆ ಕರ್ತನೆ. ಅಪ್ಪ, ನೀನಾಗೆ ಮಾಡುವುದಕ್ಕಾಗಿ ವಂದನೆ. ಯೇಸು ನಾಮದಲ್ಲಿ ತಂದೆಯೇ, ಆಮೆನ್. ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ. ಪ್ರೀತಿ ಸ್ವರೂಪನೇ ನಿಮಗೆ ಸ್ತೋತ್ರ. ಮಮತೆಯ ಸಾಗರವೇ ನಿಮಗೆ ಸ್ತೋತ್ರ. ಕರುಣಾಮೂರ್ತಿಯೇ ನಿಮಗೆ ಸ್ತೋತ್ರ. ದಯಾಪರನೇ ನಿಮಗೆ ಸ್ತೋತ್ರ. ಇಗೋ ಕರ್ತನೆ, ಮತ್ತೊಂದು ಭಾನುವಾರ ನಿಮ್ಮ ಸನ್ನಿಧಿಯಲ್ಲಿ ಕೂಡಿ ಬರುವ ಹಾಗೆ ನೀವು ನಮಗೆ ಕೃಪೆ ನೀಡಿದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿನದಲ್ಲಿಯೂ ಕರ್ತನೆ, ನಿಮ್ಮನ್ನು ಆರಾಧಿಸಿ ನಿಮ್ಮನ್ನು ಮಹಿಮೆಪಡಿಸುವ ಹಾಗೆ ದೇವರೇ ನೀವು ನಮಗೆ ಕೃಪೆ ನೀಡಿದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ ಸ್ತೋತ್ರಗಳು, ಘನತೆ, ಆರಾಧನೆಗಳನ್ನು ದೇವರೇ ಸ್ವರ್ಗ ಸಿಂಹಾಸನದಲ್ಲಿ ದೇವರಿಗೆ ಸ್ವೀಕಾರ್ಯವಾಗಿರಲಿ ಕರ್ತನೆ. ದೇವ, ಇನ್ನು ಮುಂದಿನ ಸಮಯದಲ್ಲಿಯೂ ದೇವರೇ ನಾವು ವಾಕ್ಯಗಳನ್ನು ಧ್ಯಾನಿಸಿ ದೇವರೇ ನೀವು ನಮ್ಮೊಂದಿಗೆ ಏನು ಹೇಳುತ್ತಾ ಇದ್ದಾರೆ, ನಮ್ಮ ಬಗ್ಗೆ ದೇವರೇ ನಿಮ್ಮ ಉದ್ದೇಶ ಏನಿದೆ, ನಾವು ನಿಮ್ಮಲ್ಲಿ ಹೇಗೆ ಐಕ್ಯವಾಗಿರಬೇಕು ಎಂಬುದು ದೇವರೇ ಪ್ರತಿ ಭಾನುವಾರವೂ ವಾಕ್ಯಗಳ ಮೂಲಕ ದೇವರೇ ನಾವು ನಿಮ್ಮಲ್ಲಿಯೂ ನೀವು ನಮ್ಮಲ್ಲಿಯೂ ನೆಲೆಗೊಳ್ಳುವ ಆ ಐಕ್ಯತೆಯ ಆಲೋಚನೆಗಳುಂಟಾಗಲಿ ಸ್ವಾಮಿ. ನಾವು ಕೇಳುವರಾಗಿ ಮಾತ್ರ ಇರದೆ ಅದನ್ನು ಧ್ಯಾನಿಸಿ ಅರ್ಥ ಮಾಡಿ ದೇವರೊಟ್ಟಿಗಿರುವಂಥ ಸಂಬಂಧವನ್ನು ಬಲಪಡಿಸಿ ಖಚಿತಪಡಿಸಿ ಮುಂದೆ ಸಾಗುವಂತೆ ಸಹಾಯ ಮಾಡು ದೇವರೇ. ನಿನ್ನ ದಾಸನಾದ ನನ್ನನ್ನು ಕೂಡ ನಿಮ್ಮ ಕರಗಳಲ್ಲಿ ಕೊಡುತ್ತೇನೆ. ಈ ಮಕ್ಕಳ ಪರವಾಗಿ ಒಂದು ಪಾತ್ರೆಯಾಗಿ ನಮ್ಮನ್ನು ಉಪಯೋಗಿಸು ಸ್ವಾಮಿ. ಮುಂದಿನ ಸಮಯ ಪವಿತ್ರಾತ್ಮನ ಹತೋಟಿಯಲ್ಲಿರಲಿ. ದೇವರ ಆತ್ಮನ ಕಂಟ್ರೋಲಲ್ಲಿ ಈ ಸಮಯವನ್ನು ದೇವರೇ ನಿಯಂತ್ರಿಸಿ ನಡೆಸು ಸ್ವಾಮಿ. ಎಲ್ಲ ಸ್ತುತಿಯು ಘನವು ಮಹಿಮೆಯು ನಿಮಗೊಬ್ಬರಿಗೆ ಸಲ್ಲಲಿ, ಪರಲೋಕದ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ಪ್ರಾರ್ಥನೆ ಕೇಳಿದ ದೇವರಿಗೆ ಚಪ್ಪಾಳೆ ಹೊಡೆದು ವಂದನೆ ಸಲ್ಲಿಸೋಣ. ಹಾಲೆಲೂಯ, ಹಾಲೆಲೂಯ. ಹಾಗೆ ಕೂತ್ಕೊಳ್ಳಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ದೇವರು ನಮಗೆ ಮತ್ತೊಂದು ಭಾನುವಾರ ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯುಳ್ಳವರಾಗಿರೋಣ. ದೇವರು ನಮ್ಮನ್ನು ಆರೋಗ್ಯವಾಗಿಟ್ಟಿದರೆ ಅದು ದೊಡ್ಡ ಸಾಕ್ಷಿಯಾಗಿದೆ. ಒಂದು ಸಮಾಧಾನ ಕೊಟ್ಟಿದರೆ ಅದು ದೊಡ್ಡ ಸಾಕ್ಷಿಯಾಗಿದೆ. ಸಂತೋಷವಾಗಿ ಇರಿಸಿದರೆ ಅದರ ದೊಡ್ಡ ಸಾಕ್ಷಿಯಾಗಿದೆ. ಎಲ್ಲದಕ್ಕಾಗಿ ದೇವರಿಗೆ ಸ್ತೋತ್ರ. ಇವತ್ತಿನ ವಾಕ್ಯದ ಹೆಡ್ಡಿಂಗ್ ಏನಂದರೆ, ಮಕ್ಕಳು ಅಥವಾ ತಲೆಮಾರುಗಳು ಆಶೀರ್ವಾದ ಹೊಂದುವುದು ಹೇಗೆ. ಹಲ್ಲೆಲೂಯಾ. ಸರಿ, ಅದಕ್ಕೆ 3 ವ್ಯಕ್ತಿಗಳ ಬಗ್ಗೆ ಹೇಳ್ತೇನೆ. ಅದಕ್ಕೆ 6 ವಾಕ್ಯನೂ ಹೇಳ್ತೇನೆ. ಪ್ರಾರಂಭವಾಗಿ ವಿಮೋಚನಕಾಂಡ ಪುಸ್ತಕ 31ನೇ ಅಧ್ಯಾಯ 1 to 5 ತನಕ ವಾಕ್ಯ ಪ್ರಾರಂಭದ ವಾಕ್ಯವಾಗಿ ಓದಿಕೊಳ್ಳೋಣ. ಯೆಹೋವನು ಮೋಶೆಗೆ ಹೀಗಂದನು, ವಿಚಿತ್ರವಾಗಿ ನಯವಾದ ಕೆಲಸಗಳನ್ನು ಕಲ್ಪಿಸುವುದಕ್ಕೂ ಚಿನ್ನ ಬೆಳ್ಳಿ ತಾಮ್ರಗಳಿಂದ ಕೆಲಸ ನಡೆಸುವುದಕ್ಕೂ ರತ್ನಗಳನ್ನು ಕೆತ್ತುವುದಕ್ಕೂ ಮರದಲ್ಲಿ ವಿಚಿತ್ರವಾಗಿ ಕೆತ್ತನೆ ಕೆಲಸವನ್ನು ಮಾಡುವುದಕ್ಕೂ ಇವೇ ಮೊದಲಾದ ಸಮಸ್ತ ಶೃಂಗಾರವಾದ ಕೆಲಸವನ್ನು ಮಾಡುವುದಕ್ಕೂ ನಾನು ಯಹೂದ ಕುಲದವನಾದ ಹೂರನ ಮೊಮ್ಮಗನೂ ಊರಿಯನ ಮಗನೂ ಆಗಿರುವ ಬೆಚಲೇಲನೆಂಬವನನ್ನು ಗೊತ್ತು ಮಾಡಿದ್ದೇನೆ. ಅವನಿಗೆ ದಿವ್ಯಾತ್ಮವನ್ನು ಕೊಟ್ಟು ಬೇಕಾದ ಜ್ಞಾನ ವಿದ್ಯಾ ವಿವೇಕಗಳನ್ನು ಸಕಲ ಶಿಲ್ಪ ಶಾಸ್ತ್ರ ಜ್ಞಾನವನ್ನು ಅನುಗ್ರಹಿಸಿದ್ದೇನೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಯಹೂದ ಕುಲದವನು, ಹೂರಿನ ಮೊಮ್ಮಗನು, ಊರಿಯ ಮಗನೂ ಆದ ಬಜಲೇಲು. ಹಲ್ಲೆಲೂಯಾ. ನೋಡಿ, ತಾತನ ಹೆಸರು ಹೇಳ್ತಾನೆ, ತಂದೆ ಹೆಸರು ಹೇಳ್ತಾರೆ, ಮೊಮ್ಮಗನ ಹೆಸರು ಹೇಳ್ತಾ ಇದ್ದಾರೆ. ಅಪ್ಪನು ಮಾಡಿದ ಭಕ್ತಿಗೆ ಮಗನಿಗೂ ಮೊಮ್ಮಗನಿಗೂ ಆಶೀರ್ವಾದ ಬಂದೆ. ಒಂದು, ದೇವರು ಅವನು ಗೊತ್ತು ಮಾಡಿದ್ದೇನೆ ಅಂದರೆ ಗುರುತಿಸಿದ್ದಾನೆ. ಪಕ್ಕದಲ್ಲಿರುವವರಿಗೆ ದೇವರು ಗುರುತಿಸುವನಾಗಿದ್ದಾರೆ. ಗೊತ್ತು ಮಾಡಿ ಅವನಿಗೆ ನೋಡಿ ದಿವ್ಯ ಆತ್ಮವನ್ನು ಕೊಟ್ಟಿದ್ದಾನೆ. ಒಂದು, ದೇವರು ಗೊತ್ತು ಮಾಡಿದ್ದಾನೆ. 2, ದಿವ್ಯ ಆತ್ಮವನ್ನು ಕೊಟ್ಟಿದ್ದಾನೆ. 3, ಬೇಕಾದ ಜ್ಞಾನವನ್ನು ಕೊಟ್ಟಿದ್ದಾನೆ. ಆಮೇಲೆ ವಿದ್ಯಾ ವಿವೇಕಗಳನ್ನು ಕೊಟ್ಟಿದ್ದಾನೆ.
ಸಕಲ ಶಿಲ್ಪಶಾಸ್ತ್ರ ಜ್ಞಾನವನ್ನು ಕೊಟ್ಟಿದ್ದಾನೆ. 5 ವಿಷಯ ಹೇಳಿದೆ. 1, ದೇವರು ಗೊತ್ತು ಮಾಡಿದ್ದಾನೆ. 2, ದಿವ್ಯ ಆತ್ಮವನ್ನು ಕೊಟ್ಟಿದ್ದಾನೆ. 3, ಜ್ಞಾನ ಕೊಟ್ಟಿದ್ದಾನೆ. 4, ವಿದ್ಯಾ ವಿವೇಕ ಕೊಟ್ಟಿದ್ದಾನೆ. 5, ಸಕಲ ಶಿಲ್ಪಶಾಸ್ತ್ರ ಜ್ಞಾನವನ್ನು ಕೊಟ್ಟಿದ್ದಾನೆ. 5 ಆಶೀರ್ವಾದ ಬಂದ್ಬಿಟ್ರು. ನಾನು ನಿಮ್ಮನ್ನು ಕೇಳ್ತೇನೆ, ನಿಮ್ಮನ್ನು ದೇವರು ಗುರುತಿಸಬೇಕಾ? ನಾವು ಹೇಳ್ಬೋದು, ಅವ್ರು ನಮ್ಮನ್ನು ಗಮನಿಸಿಲ್ಲ, ಇವರು ನಮ್ಮನ್ನು ಗಮನಿಸಿಲ್ಲ, ನನಗೆ ಬೆಲೆ ಇಲ್ಲ, ಮರ್ಯಾದೆ ಇಲ್ಲ ಅಂತ ಹೇಳ್ಬೋದು. ನಾನು ನಿಮಗೆ ಹೇಳಿದೆ, ಯಾರು ಬೆಲೆ ಇಲ್ಲ, ಮರ್ಯಾದೆ ಇಲ್ಲ, ಗುರುತಿಸಿಲ್ಲ ಅಂತ ಹೇಳಿದ್ರು. ದೇವರು ಗುರುತಿಸಿದರೆ ಸಾಕು. ಹಲ್ಲೆಲೂಯಾ. ಇವತ್ತು ಹೇಳ್ತಾ ಇದೆ, ದೇವರು ಗುರುತಿಸಿದರು. ಯಾರನ್ನು ಗುರುತಿಸಿದೆ? ಬೆಸಲೇಲನ್ನು ಗುರುತಿಸಿದೆ. ಬೆಸಲೇಲು ಯಾರು? ಯೂದಾ ಕುಲದ ಹೂರಿನ ಮಗನು, ಊರಿಯ ಮೊಮ್ಮಗನೂ ಆದ ಬೆಸಲೇಲನು. ಹಲ್ಲೆಲೂಯಾ. ಸರಿ, ಅವನನ್ನೇನು ಮಾಡಿದಾನೆ? ದೇವರು ಗುರುತಿಸಿದೆ. ಗುರುತಿಸಿದು ಮಾತ್ರವಲ್ಲ, ದಿವ್ಯ ಆತ್ಮ ಕೊಟ್ಟಿದೆ. ಪ್ರಿಯ ದೇವರ ಮಕ್ಕಳಿರ, ನನಗೂ ನಿಮಗೂ ದೇವರು ದೇಹಿ ಆತ್ಮ ಕೊಟ್ಟಿರುವಾಗ ನಮಗೆ ಮನುಷ್ಯ ಆತ್ಮ ಇದೆ. ಈ ಮನುಷ್ಯ ಆತ್ಮವನ್ನು ದೇವರಾತ್ಮನೊಂದಿಗೆ ಸೇರಿ ನಮ್ಮನ್ನು ಹೊಸದಾಗಿ ಹುಟ್ಟಿಸಿದೆ. ಅದಕ್ಕೆ ನಾವು ಹೊಸದಾಗಿ ಹುಟ್ಟಿದ್ದಕ್ಕೆ ನಾವು ರಕ್ಷಣೆ ಹೊಂದಿದೆ ಎಂದು ಹೇಳಿದು. ಆ ಹೊಸದಾಗಿ ಹುಟ್ಟುವಾಗ ನಾವು ದೇವರ ಮಕ್ಕಳಾಗಿ ಮಾರ್ಪಟ್ಟರು. ಹಲ್ಲೆಲೂಯಾ. ಹಾಗಾದರೆ ನೀವು ಈಗ ಗುರುತಿಸಲ್ಪಟ್ಟಿದ್ದಾರೆ. ಫಸ್ಟ್ ವಿಷಯಕ್ಕೆ ನೀವು ಎಲ್ಲರೂ ಪಾಸ್ ಆಯಿತು. ದೇವರು ಗುರುತಿಸಿದ್ದಕ್ಕೆ ನೀವು ಇದರೊಳಗಡೆ ಬಂದಿರೋದು. 2ನೇದು, ಈ ಮನುಷ್ಯ ಆತ್ಮದಲ್ಲಿ ದೇವರು ತನ್ನ ಆತ್ಮವನ್ನು ಕೊಟ್ಟರು. ಹಲ್ಲೆಲೂಯಾ. ಅನಂತರ ಮತ್ತೆ ಹೇಳ್ತಾ ಇದ್ದಾರೆ, ದೇವರು ಅವನಿಗೆ ಜ್ಞಾನ ಕೊಟ್ಟರು. ಮಕ್ಕಳೇ, ಜ್ಞಾನ ಯಾರು ಕೊಡೋರು? ದೇವರು ಜ್ಞಾನ ಕೊಡೋದು. ನೀವು ತಂದೆ ತಾಯಿರದು ನೋಡಿ, ಅವರೆಷ್ಟು ಚೆನ್ನಾಗಿ ಓದಿದ್ದಾರೆ, ಅವರೆಷ್ಟು ಮಾರ್ಕ್ ತಕ್ಕೊಂಡೆ, ಇವರಿಂದ ಇರುವಾಗ ಈಗ ಜ್ಞಾನ ದೇವರು ಕೊಡಬೇಕು. ಗುರುತಿಸಿದ್ದಾರೆ, ದಿವ್ಯ ಆತ್ಮ ಕೊಟ್ಟಿದ್ದಾರೆ, ಜ್ಞಾನ ಕೊಟ್ಟಿದ್ದಾರೆ. ಮಾತ್ರವಲ್ಲ, ವಿವೇಕವನ್ನು, ವಿದ್ಯಾಭ್ಯಾಸ. ಹಲ್ಲೆಲೂಯಾ. ಆದರೆ ಇವತ್ತು ದೇವರು ಹೇಳ್ತಾ ಇದ್ದಾರೆ, ಮಕ್ಕಳಿರ, ದೇವರು ನಿಮಗೆ ವಿದ್ಯಾಭ್ಯಾಸ ಕೊಡ್ತಾರೆ, ದೇವರು ನಿಮಗೆ ವಿವೇಕವನ್ನು ಕೊಡ್ತಾರೆ. ಏನು ವಿವೇಕ ಅಂತ ಹೇಳಿದರೆ? ವಿವೇಕ ಅಂತ ಹೇಳಿದರೆ ಅರ್ಥ ಏನು? ತಿಳುವಳಿಕೆ. ಯಾವುದು ಹೇಗೆ, ಯಾವ ಥರ, ಹೆಂಗೆ ಎಂಬುದನ್ನು ಅರಿವು. ಹಲ್ಲೆಲೂಯಾ. ವಿವೇಕ. ದೊಡ್ಡವರ ಹತ್ರ ಹೆಂಗೆ ಮಾತಾಡಬೇಕು, ಚಿಕ್ಕವರ ಹತ್ರ ಹೆಂಗೆ ಮಾತಾಡಬೇಕು, ಈ ಸಮಯಕ್ಕೆ ಹೆಂಗಿರಬೇಕು, ಇನ್ನೊಂದು ಸಮಯದಲ್ಲಿ ಹೆಂಗಿರಬೇಕು ಅಂತ ಅದನ್ನು ಆ ತಿಳುವಳಿಕೆಗೆ ಹೇಳೋದು ವಿವೇಕ. ಯಾರು ಕೊಡ್ತಾರೆ? ದೇವರೇ ಕೊಡ್ತಾರೆ. ಹಲ್ಲೆಲೂಯಾ. ಎಷ್ಟೋ ಸಂದರ್ಭಗಳಲ್ಲಿ ನಮಗೆ ಕೆಲ ಮಿಸ್ಟೇಕ್ ಆಗಿದ ಮೇಲೆ ನಮಗೆ ಅರಿವು ಬರ್ತದೆ. ಅಯ್ಯೋ, ಹಂಗೆ ಮಾಡಬಾರ್ದಾಯಿತು, ಹಂಗೆ ಹೇಳಬಾರ್ದಾಯಿತು. ಹೌದಲ್ವಾ? ಆ ಥರ ಆಗಿದೆಯಾ? ನಿಮಗೆ ಯಾರೂ ಆಗಿಲ್ಲ, ನನಗಾಗಿದೆ ಎಷ್ಟೋ ಸಮಯಗಳಲ್ಲಿ. ಆದರೆ ದೇವರು ಮುಂಚಿತವಾಗಿ ನಮಗೆ ಬೇಡ, ಅದು ಬೇಡ, ಈಗ ಹಂಗೆ ಮಾತಾಡಬೇಡ, ಈಗ ಹಂಗೆ ಹೇಳಬೇಡ, ಹಂಗೆ ನಮಗೆ ಮುಂಚಿತವಾಗಿ ತಿಳಿಸಿಕೊಟ್ಟಿದರೆ ನಾವು ಆಗ್ತಾ ಇಲ್ಲ. ಆದರೆ ಈ ವಿವೇಕ ಯಾರು ಕೊಡಬೇಕು? ದೇವರು ಕೊಡಬೇಕು. ದೇವರು ಗುರುತಿಸಿದ್ದಾರೆ, ತನ್ನ ಆತ್ಮ ಕೊಟ್ಟಿದ್ದಾರೆ, ಜ್ಞಾನ ಕೊಟ್ಟಿದ್ದಾರೆ, ವಿದ್ಯಾ ಕೊಟ್ಟಿದ್ದಾರೆ, ವಿವೇಕ ಕೊಟ್ಟಿದ್ದಾರೆ. ಆಮೇಲೆ ಸಕಲ ಶಿಲ್ಪ ವಿದ್ಯಾ ಶಾಸ್ತ್ರವಾದ ಜ್ಞಾನ ಕೊಟ್ಟಿದ್ದಾರೆ. ಶಿಲ್ಪವಿದ್ಯೆ, ಐಡಿಯಾಲಜಿ. ಕೆಲ ಮಕ್ಕಳು ಚಿತ್ರ ಬಿಡಿಸ್ತಾರೆ ಬೇಗ, ಚೆನ್ನಾಗಿ ಒಂದು ನಿಮಿಷಕ್ಕೆ ಬೇಗ ಒಂದು ಚಿತ್ರ ಬಿಡಿಸಿಕೊಡ್ತಾರೆ. ಹಲ್ಲೆಲೂಯಾ. ಈ ಶಾಸ್ತ್ರ ಯಾರು ಕಳಿಸಿಕೊಟ್ಟಿರೋದು? ದೇವರು ಕಳಿಸಿಕೊಟ್ರು. ಹಲ್ಲೆಲೂಯಾ. ಅರ್ಥ ಆಯ್ತಾ? ಓದುವ ಮಕ್ಕಳು, ಇದು ಯಾರಿಗೂ ಕೊಟ್ಟರು? ಬೆಸಲೇಲಿಗೆ ಕೊಟ್ಟರು. ಬೆಸಲೇಲು ಯಾರು? ಊರಿಯ ಮಗನು, ಊರನ ಮೊಮ್ಮಗನು. ಹಲ್ಲೆಲೂಯಾ. ಯಾರಿ ಊರನು? ಹುಡುಕಿ ಬರೋಣ. ವಿಮೋಚನಕಾಂಡ ಪುಸ್ತಕ 17ನೇ ಅಧ್ಯಾಯ 10ನೇ ವಾಕ್ಯ ನೋಡಿ. ವಿಮೋಚನಕಾಂಡ ಪುಸ್ತಕ 17ನೇ ಅಧ್ಯಾಯ 10ನೇ ವಾಕ್ಯ. ಮೋಶೆಯ ಅಪ್ಪಣೆಯ ಮೇರೆಗೆ ಯೆಹೋಶುವನು ಅಮಾಲೇಕ್ಯರ ಸಂಗಡ ಯುದ್ಧ ಮಾಡುವುದಕ್ಕೆ ಹೊರಟನು. ಮೋಶೆಯು, ಆರೋನನು, ಹೂರನು ಈ ಮೂವರು ಗುಡ್ಡದ ತುದಿಗೆ ಏರಿದರು.
ಮೋಶೆಯು ತನ್ನ ಕೈಗಳನ್ನು ಮೇಲಕ್ಕೆ ಎತ್ತಿರುವಾಗ ಇಸ್ರಾಯೇಲ್ಯರು ಬಲವಾಗುವರು, ಇಳಿಸುವಾಗ ಅಮಾಲೇಕ್ಯರು ಬಲವಾಗುವರು. ಹೀಗಿರಲು ಮೋಶೆಯ ಕೈಗಳು ಭಾರವಾದದರಿಂದ ಆರೋನ ಹೂರರು ಒಂದು ಕಲ್ಲನ್ನು ತಂದಿಟ್ಟು ಅದರ ಮೇಲೆ ಅವನನ್ನು ಕುಡ್ರಿಸಿ, ಬಲಗಡೆ ಒಬ್ಬನು ಎಡಗಡೆ ಒಬ್ಬನು ಅವನ ಕೈಗಳಿಗೆ ಆಧಾರ ಕೊಟ್ಟರು. ಈ ರೀತಿಯಲ್ಲಿ ಅವನ ಕೈಗಳು ಹೊತ್ತು ಮುಳುಗುವ ತನಕ ಇಳಿಯದೆ ನಿಂತೇ ಇದ್ದವು. ಹೀಗಿರುವುದರಿಂದ ಯೆಹೋಶುವನು ಅಮಾಲೇಕ್ಯರನ್ನು ಅವರ ಭಟರನ್ನು ಕತ್ತಿಯಿಂದ ಕೆಡವಿಬಿಟ್ಟನು. ಬೆಸಲೇಲಿಕ್ಕೆ ದೇವರು ದಿವ್ಯ ಜ್ಞಾನವು ದೇವರು ಗುರುತಿಸಿ ದಿವ್ಯ ಆತ್ಮ ಕೊಟ್ಟು ದಿವ್ಯ ಜ್ಞಾನ ಕೊಟ್ಟು ವಿದ್ಯಾ ವಿವೇಕ ಶಿಲ್ಪಶಾಸ್ತ್ರ ಜ್ಞಾನವೆಲ್ಲ ಕೊಡಲಿಕ್ಕೆ, ದೇವರು ಅವನನ್ನು ಗುರುತಿಸಲಿಕ್ಕೆ ಅವನ ತಾತ ಒಂದು ಕೆಲಸ ಮಾಡಿದನ್ನು ಕಾಣಿಸ್ತಾ ಇದೆ. ಹಾಲೆಲೂಯ. ಎಲ್ಲರೂ ಗಮನ ಕೊಟ್ಟು ಕೇಳಿಕೊಳ್ಳಿರಿ. ನಾವು ಇವತ್ತು ಮಾಡುವ ಒಂದು ಅಲ್ಪವಾದ ಕಾರ್ಯವು ದೇವರು ಗುರುತಿಸುತ್ತಾರೆ. ನಾವು ಹೇಳ್ಬೋದು, ನಾನು ಇವತ್ತಿಗೆ ಮಾಡಿದೆ, ನಾನು ಹಿಂಗೆ ಮಾಡಿದ್ದಕ್ಕೆ ಯಾರೂ ನಮ್ಗೆ ಅದನ್ನು ಗುರುತಿಸಿಲ್ಲ ಅಂದಿರಬಹುದು. ಆದರೆ ಮನುಷ್ಯರು ಗುರುತಿಸಿಲ್ಲಂದರು ದೇವರು ಗುರುತಿಸುತ್ತಾರೆ. ಇಸ್ರಾಯೇಲ್ ಮಕ್ಕಳು ಐಗುಪ್ತ ದೇಶದಿಂದ ಕಾನಾನಕ್ಕೆ ಪ್ರಯಾಣ ಮಾಡಿ ಬರುವಾಗ ದಾರಿ ಮಧ್ಯದಲ್ಲಿ ಅಮಾಲ್ಯೋಕ್ಯರು ಇಸ್ರಾಯೇಲ್ ಮೇಲೆ ಯುದ್ಧಕ್ಕೆ ಬಂದರು. ಹಂಗೆ ಯುದ್ಧಕ್ಕೆ ಬರುವಾಗ ಯೆಹೋವನು ಮೋಶೆಗೆ ಇಸ್ರಾಯೇಲ್ ಮಕ್ಕಳು ಅಮಾಲ್ಯೋಕ್ಯರೊಂದಿಗೆ ಯುದ್ಧಕ್ಕೆ ಹೊರಡಲಿ ಎಂದು ಆಜ್ಞಾಪಿಸಿದನು. ಹೀಗೆ ಇಸ್ರಾಯೇಲ್ಯರೊಂದಿಗೆ ಅಮಾಲ್ಯೋಕ್ಯರು ಯುದ್ಧಕ್ಕೆ ಬರುವಾಗ ದೇವರ ಬಳಿಯಲ್ಲಿ ಮೋಶೆ ಪ್ರಾರ್ಥನೆ ಮಾಡ್ತಾ ಇದೆ. ಮೋಶೆ ಪ್ರಾರ್ಥಿಸುವಾಗ ದೇವರು ಉತ್ತರ ಕೊಟ್ಟಿದೆ, ನೀವು ಅವರೊಂದಿಗೆ ಯುದ್ಧಕ್ಕೆ ಹೊರಡಿರಿ. ಹಾಲೆಲೂಯ. ಹಾಗೆ ಯುದ್ಧಕ್ಕೆ ಹೊರಡುವಾಗ ಮೋಶೆ ಯೆಹೋಶುವನಿಗೆ ಹೇಳ್ತಾ ಇದ್ದಾನೆ, ನೀನು ಭಟರನ್ನು ಸೇರಿಸಿ ಆದುಕೊಂಡು ನಾಳೆ ನಮ್ಮ ಮುಂದೆ ಹೊರಟು ಅಮಾಲ್ಯಕರನ್ನೇ ಯುದ್ಧ ಮಾಡಬೇಕು. ನಾನು ದೇವರ ದಂಡನ್ನು ಕೈಯಲ್ಲಿ ಹಿಡಿದುಕೊಂಡು ಗುಡ್ಡದ ತುದಿಯಲ್ಲಿ ನಿಂತುಕೊಳ್ಳುವೆನು ಎಂದು ಹೇಳಿದನು. ಮೋಶೆಯ ಅಪ್ಪಣೆಯ ಮೇರೆಗೆ ಯೆಹೋಶುವನು ಅಮಾಲ್ಯಕರ ಸಂಗಡ ಯುದ್ಧ ಮಾಡುವುದಕ್ಕೆ ಹೊರಟನು. ಮೋಶೆಯು ಆರೋನನು ಹೂರನು ಈ ಮೂವರು ಗುಡ್ಡದ ತುದಿಗೆ ಏರಿದನು. ಹಲ್ಲೆಲೂಯಾ. ಅಮಾಲ್ಯಕರೊಂದಿಗೆ ಯುದ್ಧ ಮಾಡಬೇಕು, ವೈರಿಯೊಂದಿಗೆ ಯುದ್ಧ ಮಾಡಬೇಕು. ಜನ ಏನೇ ಸಮಸ್ಯೆ ಬಂದರೂ ಮೋಸ ಕೇಳೋದು. ಜನರ ಸಮಸ್ಯೆ ತೀರಿಸಿಕೊಡೋ ಕರ್ತವ್ಯ ಯಾರ್ದು? ಮೋಸದು. ಏನೇ ಕೊರತೆ ಬಂದರೂ ಜನ ಬಂದು ಮೋಸ ಕೇಳ್ತಾರೆ. ನೀವು ತಾನೇ ಕರ್ಕೊಂಡು ಬಂದೆ, ಈಗ ನೋಡಿ ನಮ್ಗೆ ಹಿಂಗೆ ಸಮಸ್ಯೆ, ನೀವೇನು ಮಾಡ್ತೀರಾ? ನೀರಿಲ್ಲಂದರೆ ಕೇಳೋದು, ಊಟ ಇಲ್ಲಂದರೆ ಕೇಳೋದು, ಮಾಂಸ ಕೊಟ್ಟಿಲ್ಲಂದರೆ ಕೇಳೋದು. ಹಾಲೆಲೂಯಾ. ಈಗ ಶತ್ರು ಯುದ್ಧಕ್ಕೆ ಬಂದಿದೆ, ಜನ ಯಾರಿಗೆ ಕೇಳೋದು? ಮೋಸಕ್ಕೆ ಕೇಳೋದು. ಮೋಸ ದೇವರನ್ನ ಕೇಳಿದ್ರು, ದೇವರು ಹೇಳಿದೆ ಯುದ್ಧಕ್ಕೆ ಹೊರಡಿರಿ. ಯುದ್ಧಕ್ಕೆ ಹೋಗುವಾಗ ಮೋಸ ಒಬ್ಬರ ಕೈಯಲ್ಲಿ ಯುದ್ಧ ಮಾಡಲಿಕ್ಕಾಗತ್ತಾ? ಯುದ್ಧ ಅಮಾಲ್ಯಕರು ಇಸ್ರಾಯೇಲರೊಂದಿಗೆ ಯುದ್ಧಕ್ಕೆ ಬಂದಿದ್ದಾರೆ. ಯುದ್ಧ ಬಂದಿದೆ, ನಾವು ಜಯಿಸಲೇಬೇಕು. ನನಗೂ ನಿಮಗೂ ವಿರುದ್ಧವಾದ ಯುದ್ಧಗಳು ಬರ್ತಾ ಇದೆ. ಹಲ್ಲೆಲೂಯಾ. ಮೊನ್ನೆ ಅಮೇರಿಕೆಯೂ ಇರಾನು ಯುದ್ಧ ಮಾಡಲ್ಲ ಅಂತ ಹೇಳಿಕೊಂಡು ಸೈನ್ ಮಾಡಿದೆ. ಶುಕ್ರವಾರ ಸೈನ್ ಮಾಡಿದೆ. 2 ದಿವಸ ಬಿಟ್ಟು ಅವ್ರು ಮತ್ತೆ ಬಾಂಬ್ ಹಾಕಿಬಿಟ್ರು. ಹಲ್ಲೆಲೂಯಾ. ಯುದ್ಧ ಇರ್ತದೆ. ಹಲ್ಲೆಲೂಯಾ. ಆದರೆ ಯುದ್ಧ ಇರುವಾಗ ನಾವು ಯುದ್ಧಗಳು ಜಯಿಸಬೇಕು. ಯುದ್ಧಕ್ಕೆ ಹೊರಡಿರಿ ಎಂದು ಹೇಳಿದರು. ಯೆಹೋಶುವನು ಹೇಳ್ತಾರೆ, ನೀ ಯುದ್ಧಕ್ಕೆ ಹೋಗು, ನಾನು ದೇವರ ದಂಡನ್ನು ಕೈಯಲ್ಲಿ ಹಿಡಿದುಕೊಂಡು ಬೆಟ್ಟದ ತುದಿಗೆ ಏರುತ್ತೇನೆ. ಹಲ್ಲೆಲೂಯಾ. ದೇವರ ದಂಡು ಅಂತ ಹೇಳಿದರೆ ಅದು ಬಂಗಾರನಾ? ಕುರಿ ಮೇಯಿಸುವಾಗ ಸುಮ್ಮನೆ ಕೈಯಲ್ಲಿ ಹಿಡ್ಕೊಂಡು ಹೋಗಿರೋ ಒಂದೊಂದು ಕೋಲು. ಆದರೆ ಅದು ದೇವರ ದಂಡಾಗಿ ಯಾವತ್ತು ಮಾರ್ಪಟ್ಟಿದೆ. ದೇವರು ಹೇಳಿದೆ, ನಿನ್ನ ಕೈಯಲ್ಲಿರುವ ಕೋಲನ್ನು ನೆಲದಲ್ಲಿ ಹಾಕು. ಅದು ಹಾಕಿದೆ, ಅದನ್ನು ತಿರುಗಿ ಅದು ಹಾವಾಗಿ ಮಾರ್ಪಟ್ಟಿದೆ. ಅದನ್ನು ಹಿಡಿದುಕೊಂಡು ಹೇಳಿದೆ, ಹಿಡಿದಿದೆ, ಹಾವು ತಿರುಗಿ ಕೋಲಾಗಿದೆ. ಆವತ್ತಿಂದ ಅದು ದೇವರ ದಂಡ ಆಯಿತು. ನೋಡುವಾಗ ಸುಮ್ಮನೆ ಒಣಗಿದ ಕೋಲದು, ಆದರೆ
ದೇವರು ನಿನ್ನ ಸಂಗಡ ಇದ್ದಾರೆ ಎಂಬ ಗುರುತು ಅದು. ನಮ್ಮ ಮಕ್ಕಳು ಇದೆಲ್ಲ ರಹಸ್ಯಗಳು, ಇದೆಲ್ಲ ಸೀಕ್ರೆಟ್ಗಳು. ಅದಕ್ಕೆ ನಾನು ನೀವು ನೋಡುವಾಗ ಸಾಧಾರಣ ಮನುಷ್ಯರ ಥರ ಇರುತ್ತದೆ. ಆದರೆ ನಾವು ಒಂದು ಸಮಯ ದೇವರ ಮುಂದೆ ನಮ್ಮನ್ನು ಸಮರ್ಪಣೆ ಮಾಡಿದೆ, ದೇವರ ಮುಂದೆ ತಗ್ಗಿಸಿ ಕೊಟ್ಟ ಮೇಲೆ ಯಾರು ಅದನ್ನು ಅಂಗೀಕರಿಸಿದ್ದೀರೋ, ಅದನ್ನ ಹೆಸರಿನ ಮೇಲೆ ನಂಬಿಕೆ ಇಡಿದ್ರೆ ಆವತ್ತಿಂದ ನಾವು ದೇವರ ಮಕ್ಕಳಾಗಿದ್ದಾರೆ. ಹಲ್ಲೆಲೂಯಾ. ಹೀಗೆ ನೋಡುವಾಗ ಎಲ್ಲರೂ ಸಮ ಕಾಣಿಸ್ತಾ ಇದೆ, ಲೋಕದ ಜನರು ನಾವು ಎಲ್ಲ ಒಟ್ಟಿಗೆ ಇದೆ. ಆದರೆ ನಾವು ದೇವರಿಗೆ ಮುಂದೆ ಸಮರ್ಪಿಸಿದ ಕಾರಣ ಇವತ್ತು ನಾವು ದೇವರ ಮಕ್ಕಳಾಗಿದ್ದೀರಿ. ಆ ದೇವರ ಮಕ್ಕಳೆಂಬ ಪದವಿನೇ ಯುದ್ಧದಲ್ಲಿ ಜಯ ಕೊಡುವುದು. ಮೋಶೆ ಬೆಟ್ಟದ ತುದಿ ಹತ್ತಿದ್ದಾರೆ. ಮೋಶೆ ಬೆಟ್ಟದ ತುದಿ ಹತ್ತುವಾಗ ಯೆಹೋಶುವನು ಹೇಳ್ತಾನೆ, ನೀ ಯುದ್ಧಕ್ಕೆ ಹೋಗು ಅಂತ ಹೇಳಿದೆ. ಅವನು ಯುದ್ಧಕ್ಕೆ ಹೋಗಿದ್ದಾನೆ. ಹೀಗೆ ಮೋಶೆ ತುದಿಯಲ್ಲಿ ಹೋಗಿದ್ದಾನೆ, ಯೆಹೋಶುವನ ಬಡನ ಕರ್ಕೊಂಡು ಯುದ್ಧಕ್ಕೆ ಹೋಗ್ತಾರೆ. ಸರಿನಾ? ಮಾತು ಗೊತ್ತಾಯ್ತಾ? ಆದರೆ ಇಬ್ಬರು ಜೊತೆ ಹೋಗ್ತಾರೆ ಮೋಶೆ ಜೊತೆಯಲ್ಲಿ, ಆರೋನನು ಮತ್ತು ಹೂರನು. ನೀನು ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತೀರಾ ಮೋಶೆ, ದೇವರ ದಂಡನ್ನು ಕೈಯಲ್ಲಿ ಹಿಡಿದುಕೊಂಡು ನೀ ಪ್ರೇಯರ್ಕ್ಕೆ ಹೋಗ್ತೀರಾ, ಯೆಹೋಶುವ ಯುದ್ಧಕ್ಕೆ ಹೋಗ್ತೀರಾ. ನಮಗೇನು ಕೆಲಸ ಅಂತ ಹೇಳ್ಕೊಂಡು ಆರೋನನು ಹೂರು ಅವರು ಸುಮ್ಮನೆ ಇರ್ಬೋದು, ಆಯ್ತಲ್ಲ. ಆರೋನನು ಬೇರೆ ಮಹಾಯಾಜಕರು, ಅವರು ದೇವಾಲಯದಲ್ಲಿ ದೇವರ ಸೇವೆ ಮಾಡೋರು, ಅವರು ಬೇಕಾದ್ರೆ ದೇವಾಲಯದಲ್ಲಿ ಇದ್ದರೆ ಸಾಕತ್ತಲ್ಲ. ಆದರೆ ಮೋಶೆ ಪ್ರಾರ್ಥಿಸಲಿಕ್ಕೆ ಹೋಗುವಾಗ ಆಹರೋನನು ಮತ್ತು ಹೂರನು ಜೊತೆ ಹೋಗಿದ್ದಾರೆ. ಜೊತೆ ಹೋಗಿ ಮೋಶೆ ದೇವರ ದಂಡನ್ನು ಹಿಡಿದು ಕೈ ಎತ್ತುವಾಗಲೆಲ್ಲ ತಗ್ಗಿನಲ್ಲಿ ಯುದ್ಧ ಮಾಡುವ ಇಸ್ರಾಯೇಲ್ ಮಕ್ಕಳಿಗೆ ಜಯವಾಗುವುದು. ಸುಮಾರು ಕೈ ಹಿಂಗೆ ಎತ್ಕೊಂಡಿದ್ದ ಮೇಲೆ ಕೈ ಸುಸ್ತಾಗುವಾಗ ಮೋಶೆ ಕೈ ಕೆಳಗಡೆ ಬಂದಿದ್ದರೆ ಅಮಾಲ್ಯಕರು ಜಯಿಸೋದು, ಇಸ್ರಾಯೇಲಿಗೆ ಸೋಲು ಬರುವುದು. ಇದು ಇವರು ಗೆಸ್ ಮಾಡಿದ್ದಾರೆ. ಯಾರು ಗೆಸ್ ಮಾಡಿದೆ? ಆರೋನನು ಹೂರು ಗಮನಿಸಿದ್ದಾರೆ. ಗಮನಿಸಲಿಕ್ಕೆ ಕೆಲವರು. ಹಲ್ಲೆಲೂಯಾ. ಅದಕ್ಕೆ ಹೇಳಿದೆ, ನಾವು ಸಭೆಯಾಗಿ ನಾವೆಲ್ಲರೂ ಏಕ ಮನಸ್ಸಾಗಿ ನೋಡಿ ಒಂದೇ ಗುರಿ ಇಡಬೇಕು ಅಂತ ಹೇಳಿದ್ರೆ, ಮೋಶೆ ಪ್ರಾರ್ಥಿಸುವಾಗ ನೀನು ಪ್ರಾರ್ಥನೆ ಮಾಡಪ್ಪ, ಅವನು ಯೆಹೋಶುವನಲ್ಲಿ ಯುದ್ಧ ಮಾಡ್ತಾರೆ, ನಮಗೇನು ಕೆಲಸ ಇಲ್ಲ ಅಂತ ಹೇಳ್ಕೊಂಡು ಕೈ ಕಟ್ಟಿಕೊಂಡಿರೋದಲ್ಲ. ಮೋಶೆ ಪ್ರಾರ್ಥಿಸುವಾಗ ಆರೋನನು ಹೂರು ಅವರು ಮೇಲೆ ಬೆಟ್ಟಕ್ಕೆ ಹತ್ತಿದ್ದಾರೆ. ಬೆಟ್ಟದಲ್ಲಿ ಹತ್ತಿದ್ದು ಮಾತ್ರವಲ್ಲ, ಇವರು ಪರಿಸ್ಥಿತಿ ಅದೇ ಹೇಳೋದು, ಇಲ್ಲಿ ಗಮನ ಕೊಡಬೇಕು. ಆ ಕಡೆ ನೋಡಿಕೊಂಡು ಆ ಯುದ್ಧದಲ್ಲಿ ಪರವಾಗಿಲ್ಲ, ಅಲ್ಲಿ ಕತ್ತಿಯಿಂದ ಹೊಡೆದರ, ಇಲ್ಲಿ ಹೊಡೆದರ, ಅವನು ಬಿದ್ದರ, ಇವನ ಎದುರ ನೋಡಿಕೊಂಡು ಸಭಾಷ್ ನಡ್ಕೊಂಡಿರೋದಲ್ಲ. ಅವರು ಅದನ್ನು ನಿಜವಾಗಿಯೂ ಅದರಲ್ಲಿ ಸೋಲು ಗೆಲುವುಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ನೀವಿಲ್ಲಿ ಅದೇ ಗಮನ ಕೊಡೋದು, ಇದರಲ್ಲಿ ಗಮನ ಕೊಡಬೇಕು. ಗಮನಿಸುವಾಗ ಒಂದು ವಿಷಯ ಅರ್ಥ ಆಯಿತು, ಮೋಶೆಯ ಕೈ ಎತ್ತುವಾಗಲೆಲ್ಲ ಇಸ್ರಾಯೇಲಿಗೆ ಜಯ ಉಂಟು, ಮೋಶೆಯ ಕೈ ಕೆಳಗಡೆ ಬೀಳುವಾಗಲೆಲ್ಲ ಇಸ್ರಾಯೇಲಿಗೆ ಸೋಲಿದೆ. ಈಗ ಆರೋನನಿಗೆ ವಿಷಯ ಗೊತ್ತಾಯಿತು, ಹೂರಿನಿಗೆ ವಿಷಯ ಗೊತ್ತಾಯಿತು. ಅವರು ಒಂದು ಕೆಲಸ ಮಾಡಿದರು, ಮೋಶೆಗೆ ಒಂದು ಕಲ್ಲನ್ನು ತಕ್ಕೊಂಡು ಬಂದು ಮೋಶೆಯನ್ನು ಒಂದು ಪೀಠದಲ್ಲಿ ಕುಳಿತಿಸರ ಆ ಒಂದು ಕಲ್ಲಲ್ಲಿ ಕುಂಡ್ರಿಸಿ, ಒಬ್ಬರು ಆ ಕಡೆ ಒಬ್ಬರು ಈ ಕಡೆ ಅವರನ್ನು ಕೈಯನ್ನು ಎತ್ತಿ ನಿಲ್ಲಿಸಿಕೊಂಡಿದ್ದರು. ಯುದ್ಧ ಮೋಶೆ ಬೆಳಗ್ಗೆಯಿಂದ, ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಬೆಳಗ್ಗೆಯಿಂದ ಸಂಜೆ ತನಕ ಮೋಶೆಯ ಕೈ ಎತ್ತರದಲ್ಲಿರುವಾಗ ಆ ದಿನದಲ್ಲಿ ಇಸ್ರಾಯೇಲರಿಗೆ ಅಮಾಲ್ಯಕರ ಮೇಲೆ ಯುದ್ಧದಲ್ಲಿ ಜಯವಾಯಿತು. ರಾಖಮಲರ ಶತಲರ ಬಾದಿ ದಿಗಮಲರ ಶಂದಲ ರಗಬ ಹೀಬಾರ ಶತಲ ರಖಬಯ. ಮೋಶೆಯ ಕೈ ಎತ್ತರವಾಗಿದ್ದರೆ ಇಸ್ರಾಯೇಲ ನಿನಗೊಂದು ಜಯವಿದೆ. ಯುದ್ಧ ಮಾಡುವುದು ಯೆಹೋಶುವನಾಗಿರಬಹುದು, ತಗ್ಗಿನಲ್ಲಿರುವುದು ಬಡರಾಗಿರಬಹುದು, ಕೈ ಎತ್ತಿರುವುದು ಮೋಶೆ ಆಗಿರಬಹುದು. ಆದರೆ ಇದರ ಮಧ್ಯದಲ್ಲಿ ಕೈ ಎತ್ತಿ ನಿಲ್ಲಿಸುವ ಕೆಲವರು ಬೇಕಾಗಿದ್ದಾರೆ. ಹಲ್ಲೆಲೂಯಾ. ಆರೋನು ಹೂರು ಅವರಿಗೇನು ಕೆಲಸ ಯಾರು ಹೇಳಿಕೊಟ್ಟಿದ್ದಲ್ಲ, ಅವರು ಪರಿಸ್ಥಿತಿ ಅರ್ಥ ಮಾಡಿ ಅವರದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ.
ನನಗೇನು ಕೆಲಸ, ಯಾರೋ ಏನೋ ಮಾಡಿಕೊಳ್ಳಿ, ನಮಗೇನಪ್ಪ ಅಂದಲ್ಲ. ಏನು ಪರಿಸ್ಥಿತಿ, ಸಾಹಚರ್ಯ ಹೆಂಗಿದೆ, ಇದರಲ್ಲಿ ನಾನೇನು ಮಾಡಲಿಕ್ಕಿದೆ, ಇದರಲ್ಲಿ ನನ್ನ ಕರ್ತವ್ಯ ಏನಿದೆ, ಇದರಲ್ಲಿ ನನ್ನ ಡ್ಯೂಟಿ ಏನಿದೆ, ಇದರಲ್ಲಿ ನನ್ನ ಭಾಗ ಏನಿದೆ ಅಂದೇಳಿ ನೀವು ಅದಕ್ಕೆ ಕೈ ಸಪೋರ್ಟ್ ಮಾಡುವುದಾದರೆ, ಓ ನಿನ್ನನ್ನು, ನಿನ್ನ ಮಗನನ್ನು ನನ್ನ ದೇವರು ಗುರುತಿಸುತ್ತಾರೆ. ಹಾಲೆಲೂಯಾ, ಆಮೇನ್ ಅಂದೇಳಿ ಸ್ವೀಕರಿಸು. ನೀವು ಚಪ್ಪಾಳಿ ಹೊಡೆಯುವಾಗ, ಅಪ್ಪ ನಾನು ಅದನ್ನು ಮಾಡಲಿಕ್ಕೆ ನನಗೆ ಮನಸ್ಸು ಕೊಡಪ್ಪ ಅಂತ ಕೇಳಿಕೊಳ್ಳಿ. ಇಲ್ಲಿ ಒಂದು ಮೋಸ ಇದ್ದಾರೆ. ಈ ಇಸ್ರಾಯೇಲ್ಯರಿಗೆಲ್ಲರಿಗೂ ನಾಯಕರಾಗಿ ಇಲ್ಲಿ ಒಂದು ಮೋಸ ಇದ್ದಾರೆ. ಈ ಮೋಸ ಕೈ ಎತ್ತುವಾಗಲೆಲ್ಲ ಇಸ್ರಾಯೇಲಿಗೆ ಜಯ ಬರುತ್ತದೆ. ಹಾಲೆಲೂಯಾ. ಆದರೆ ಎಷ್ಟೊಂದು ಮೋಸ ಕೈ ಎತ್ತುವಾಗಲೆಲ್ಲ ಸುಸ್ತು ಬರುವಾಗೆ ಕೈ ಹಿಡಿದುಕೊಳ್ಳಿಕ್ಕೆ ಬೇಕು. ಹಾಲೆಲೂಯಾ, ಹಾಲೆಲೂಯಾ. ಪಾಸ್ಟ್ರ್ ಏನೋ ಮಾಡಿಕೊಳ್ತಾರೆ, ಅವರಿಗೇನೋ ಐಡಿ ಇದೆ, ಅವರೇನೋ ಮಾಡ್ತಾ ಇದ್ದಾರೆ, ನಮಗೇನು ಕೆಲಸಪ್ಪ. ಆದರೆ ನೀವು ಮೋಸೆಯ ಕೈಗೆ ಸಪೋರ್ಟ್ ಕೊಡುವಾಗ ನೀವು ಆ ಸಮಯಕ್ಕೆ ಒಂದು ಸಪೋರ್ಟ್ ಕೊಡೋದಷ್ಟೇ. ಆದರೆ ಊರು ಸಪೋರ್ಟ್ ಮಾಡಿದರೆ, ಊರನೇ ನಿನ್ನನ್ನು, ನಿನ್ನ ಮಗನು ಊರಿಯನ್ನು, ಆ ಊರಿಯ ಮಗನಾದ ಬಜಲೇಲನ್ನು ಕೂಡ ದೇವರು ಗುರುತಿಸಿದ್ದಾರೆ. ಆವತ್ತು ಅವನೊಂದು ಸಪೋರ್ಟಕ್ಕೆ ಕೈ ಎತ್ತಿದಷ್ಟೇ. ಆದರೆ ಅದು ಸ್ವರ್ಗದ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಹೊಸ ಒಡಂಬಡಿಕೆಯಲ್ಲಿ ಒಂದು ವಾಕ್ಯ ಇದೆ, ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಒಂದು ತಂಬಿಗೆ ನೀರನ್ನಾದರೂ ಕುಡಿಯಲಿಕ್ಕೆ ಕೊಟ್ಟಿದರೆ ಅವನಿಗೆ ಬರತಕ್ಕ ಪ್ರತಿಫಲವು ತಪ್ಪುವುದಿಲ್ಲ. ಒಂದು ಪ್ರವಾದಿಯನ್ನು ಪ್ರವಾದಿ ಎಂದು ಹೇಳಿ ಅವನು ಗೌರವಿಸಿದರೆ ಪ್ರವಾದಿಗೆ ಬರುವಂಥ ಆಶೀರ್ವಾದ ಬರುತ್ತದೆ ಎಂದೆ. ನೀವು ಒಂದೊಂದು ಸಂದರ್ಭಕ್ಕೆ ಒಂದು ಚಿಕ್ಕ ಒಂದು ವಿಷಯ ಇರಬಹುದು. ಹಾಲೆಲೂಯಾ. ನೀವು ಕರ್ತನಿಗಾಗಿ ಒಂದು ಚಿಕ್ಕ ಸಪೋರ್ಟ್ ನೀವು ಮಾಡುವಾಗ ಅದು ಪುಸ್ತಕದಲ್ಲಿ ಬರೆದಿಡುತ್ತಾರೆ. ಅದು ನಿಮ್ಮಲ್ಲಿ ಮುಗಿಯಲ್ಲ, ನಿಮ್ಮ ಮಕ್ಕಳಲ್ಲಿಯೂ ನಿಮ್ಮ ಮೊಮ್ಮಕ್ಕಳಲ್ಲಿಯೂ ಅದು ದೇವರು ಗುರುತಿಸುತ್ತಾರೆ. ಊರಿನಾವತ್ತು ಒಂದು ಕಲ್ಲಿಟ್ಟು ಬಿಟ್ಟು ಒಂದು ಸಪೋರ್ಟ್ ಕೊಟ್ಟಿದ್ದ ಅಷ್ಟೇ. ಆವತ್ತು ಊರು ತಿಳ್ಕೊಂಡಿಲ್ಲ, ನನ್ನ ಮೊಮ್ಮಗನಿಗೆ ದೇವರು ದೊಡ್ಡ ಪೊಸಿಷನ್ ಕೊಡುತ್ತಾರೆ ಎಂದ. ಗಮನ ಕೊಟ್ಟು ದೇವರಿಗೆ ಸ್ತೋತ್ರ ಮಾಡು. ಆವತ್ತು ಆರೋನಿಗೂ ಊರಿಗೂ ಒಂದೇ ಗುರಿ, ಏನೆಂದರೆ ಇಸ್ರಾಯೇಲು ಜಯಿಸಬೇಕು. ಇಲ್ಲ, ನನ್ನ ಮಗನಿಗೆ ಆಶೀರ್ವಾದ ಆಗಬೇಕು, ನನ್ನ ಮೊಮ್ಮಗನಿಗೆ ಆಶೀರ್ವಾದ ಆಗಬೇಕು, ನಮ್ಮ ನಾಳೆ ನನ್ನ ಕುಟುಂಬಕ್ಕೆ ಆಶೀರ್ವಾದ. ಈ ಚಿಂತೆ ಇಲ್ಲೇ ಕೈ ಸಪೋರ್ಟ್ ಮಾಡಿದ್ರಾ? ಆವಾಗ ಅದೇನು ಚಿಂತೆಗೆ ಹೋಗಿಲ್ಲ. ಒಂದೇ ಗುರಿ ಇತ್ತು. ಇಲ್ಲಿ ತಗ್ಗಿನಲ್ಲಿ ಯುದ್ಧದಲ್ಲಿ ಇಸ್ರಾಯೇಲ್ ಸೋಲುತ್ತಾ ಇದ್ದಾರೆ. ಹೀಗೆ ಇದರಲ್ಲಿ ಮೋಸ ಕೈ ಎತ್ತುವಾಗ ಇವರಿಗೆ ಗೆಲುವು ಬರುತ್ತದೆ. ಹಾಗಾದರೆ ಈ ಗೆಲುವಿಗೆ ನಾನು ಇದರಲ್ಲಿ ಒಂದು ಪಾರ್ಟ್ನರ್, ಈ ಜಯದಲ್ಲಿ ನಾನು ಒಂದು ಪಾರ್ಟ್ ಆಗಿರಬೇಕು. ಅವರಿಗೆ ಅಷ್ಟೇ ಉದ್ದೇಶ ಇತ್ತು. ಆದರೆ ಆ ಒಳ್ಳೆಯ ಮನಸ್ಸು ದೇವರು ಜ್ಞಾಪಕದ ಪುಸ್ತಕದಲ್ಲಿ ಬರೆದಿಟ್ಟಿದ್ದಾರೆ. ಲಾಬಾರ ಶಾತಲ ರಖಮಿಯ ಬಾಬಾ. ಹೌದು ಕರ್ತನೇ, ನಿನ್ನ ಯುದ್ಧದಲ್ಲಿ ಒಂದು ಕೈ ಸಪೋರ್ಟ್ ಮಾಡಲಿಕ್ಕೆ ನನ್ನನ್ನು ಉಪಯೋಗಿಸು. ಇದು ಹೇಳ್ತಾ ಇರುವಾಗಲೇ ಬಾಯಿ ಬಿಟ್ಟು ಹೇಳು, ನಿನ್ನ ಯುದ್ಧದಲ್ಲಿ. ಯುದ್ಧ ಯಾರದು? ಯುದ್ಧ ಯೆಹೋವನದು. ಯಾರ ಹತ್ರ ಯುದ್ಧ ಮಾಡುದು ನಾವು? ನಮಗೆ ಹೋರಾಟ ಇರುವುದು ಮನುಷ್ಯ ಮಾತ್ರ ಸಂಗಡ ಅಲ್ಲ, ಆಕಾಶ ಮಂಡಲದ ದುರಾತ್ಮ ಶಕ್ತಿಗಳ ಮೇಲೆ ಯುದ್ಧ ಇದೆ. ಈ ಯುದ್ಧದಲ್ಲಿ ಕರ್ತನೇ, ನಾನು ಒಂದು ವೇಳೆ ಡೈರೆಕ್ಟು ಯುದ್ಧ ಮಾಡಲಿಕ್ಕೆ, ಕತ್ತಿ ಹಿಡ್ಕೊಂಡು ಯುದ್ಧ ಮಾಡಲಿಕ್ಕೆ ನನ್ನ ಕೈಲಿ ಆಗದಿರಬಹುದು, ಕೈ ಎತ್ತಿ ನಿಲ್ಲಲಿಕ್ಕೂ ನನಗೆ ಆಗದಿರಬಹುದು. ಆದರೆ ಯುದ್ಧ ಮಾಡುವವರು ಸೋತು ಹೋಗಬಾರದು. ಇಲ್ಲಿ ಕೈ ಎತ್ತಿದವರು ಅವರ ಕೈ ಜೋಮಿಡಿದು ಹೋಗಬಾರದು. ನಾನು ಅವರಿಗೊಂದು ಸಪೋರ್ಟ್ ಆದರೂ ನಾನು ಮಾಡಬೇಕು. ನೀವು ಪವಿತ್ರಾತ್ಮನ ಬಲವನ್ನು ಹೊಂದಿ ಯೆರೂಸಲೇಮು,
ಯೂದ, ಸಮರಿಯ, ಭೂಲೋಕದ ಕಟ್ಟ ಕಡವರಿಗೆ ಸಾಕ್ಷಿಯಾಗಬೇಕು. ನಾವೀಗ ನಮ್ಮ ಯೆರೂಸಲೇಮ್ ಯಾವುದು? ನಮ್ಮ ಯೆರೂಸಲೇಮ್ ಯಾವುದು? ಯೆರೂಸಲೇಮ್ ಎಂಬುದು ರಾಜನ ಅರಮನೆ ಇರುವ ಪಟ್ಟಣ. ಹಾಲೆಲೂಯಾ. ಯೆರೂಸಲೇಮ್ ಅಂದರೆ ನೋಡಿ, ನಾವಿರುವಂಥ ಆ ನಮ್ಮ ಆಲಯ ಇರುವಂಥ ಇದರದ ಸುತ್ತಲೂ ಯೆರೂಸಲೇಮು. ಯೂದಾಯ, ಯೂದಾಯ ಯಾರು? ಯೂದ ಸಂಬಂಧಿಗರು. ಆಮೇಲೆ ಯೆರೂಸಲೇಮು, ಯೂದಾಯ, ಸಮರ್ಯ, ಸಮರ್ಯ ಯಾರು? ಅನ್ಯ ಜನರು. ಆಮೇಲೆ ಭೂಲೋಕದ, ಆಮೇಲೆ ಕಣ್ಣಿಗೆ ಕಾಣುವರೆಲ್ಲರಿಗೂ ಸುವಾರ್ಥ ಹೇಳಬೇಕು. ಯೆರೂಸಲೇಮು ರಾಜನ ಅರಮನೆ ಇರುವಂಥ ಪಟ್ಟಣ ಯೆರೂಸಲೇಮು. ಹಾಗಾದರೆ ನಾವಿರುವಂಥ ನಮ್ಮ ಆಲಯದ ಸುತ್ತಲೂ ಅಥವಾ ನಿಮ್ಮ ಕುಟುಂಬದಲ್ಲಿ ನೀವು ಸುವಾರ್ತೆ ಸಾರಬೇಕು. ಆಮೇಲೆ ಯೆರೂಸಲೇಮ್ ಆದ ಮೇಲೆ ಯೂದ, ನಿಮ್ಮ ಸಂಬಂಧಿಗರಿಗೆ ಹೇಳಬೇಕು. ಕೊರ್ನೆಲ್ಯನು ಪೇತ್ರನನ್ನು ಕರೆಸುವಾಗ ತನ್ನ ಸ್ನೇಹಿತರನ್ನು ತನ್ನ ಸಂಬಂಧಿಗರನ್ನು ಮನೆಯಲ್ಲಿ ಕರೆಸಿ ಪೇತ್ರನು ಸುವಾರ್ತೆ ಹೇಳಲಿಕ್ಕೆ ಬರ್ತಾರೆ ಅಂತ ಕರೆಸಿದರು. ನಿಮ್ಮ ಸಂಬಂಧಿಗರು ರಕ್ಷಣೆ ಆಗಬೇಕಾ ಬೇಡವಾ? ಇಲ್ಲ ನಾವೆಲ್ಲ ಸ್ವರ್ಗಕ್ಕೆ ಹೋಗ್ತೀರಿ, ಅವರೆಲ್ಲ ಎಲ್ಲಾದರೂ ಹೋಗಲಿಂದೇನಾ? ಚಿಂತೆ ಇದೆಯಾ? ಅವರು ಸ್ವರ್ಗಕ್ಕೆ ಹೋಗಬೇಕು. ಅದಕ್ಕಾಗಿ ನೋಡಿ, ನಿಮಗಾಗಿ ಅದಕ್ಕೆ ಒಂದು ವೇಳೆ ಅವರ ಹತ್ರ ಯುದ್ಧ ಮಾಡಲಿಕ್ಕೆ ಒಂದು ವೇಳೆ ನಿಮಗೆ ಶಕ್ತಿ ಇಲ್ಲದಿರಬಹುದು. ಅವರನ್ನು ರಕ್ಷಣೆಯಲ್ಲಿ ನಡೆಸಲಿಕ್ಕೆ ಸುವಾರ್ತೆ ಹೇಳಿ ಅವರನ್ನು ಒಂದು ವೇಳೆ ಅವರನ್ನು ಹೇಳಲಿಕ್ಕೆ ಹೋದರೆ ನಿಮಗೆ ಎದುರುತ್ತರ ಕೊಡ್ಬೋದು. ಆದರೆ ಅವರಿಗಾಗಿ ಪ್ರಾರ್ಥಿಸುವ ಮೋಸೆಗೆ ನೀವೊಂದು ಕೈಗೆ ಸಪೋರ್ಟ್ ಕೊಡು. ಈ ಸೇವಕರ ಗುರಿ ಏನಿದೆ? ಈ ಸಭೆಯ ಯಾವಾಗಲೂ ಈ ಸಭೆಯ ಬಗ್ಗೆ ಸಭೆಯಲ್ಲಿ ಏನು ಹೇಳೋದು? ನೀವೆಲ್ಲರೂ ಸುವಾರ್ತೆ ಸಾರಬೇಕೆಂಬುದು. ಇದೊಂದು ಮಿಷನರಿ ಸಭೆಯಾಗಿದೆ. ಈ ಸಭೆಯಿಂದ ಸೇವಕರು ಹೊರಗಡೆ ಹೋಗಬೇಕು. ಸಭೆ ಬಿಟ್ಟು ಸುಮ್ಮನೆ ಓಡಿ ಹೋಗಬಾರ್ದು, ಸೇವೆಗೆ ಹೋಗಬೇಕು. ಸೇವೆಗೆ ಹೋಗುವಾಗ ಸಭೆಯಲ್ಲಿ ಎಲ್ಲರ ಮುಂದೆ ಸಭೆಯವರ ಸಮ್ಮತಿಯಿಂದ ಹಿರಿಯರು ಅವರ ಮೇಲೆ ಕೈಗಳನ್ನಿಟ್ಟು ಅವರನ್ನು ಪ್ರಾರ್ಥಿಸಿ ಕಳಿಸಿಕೊಡಬೇಕು. ಜಗಳ ಮಾಡಿಕೊಂಡು ಓಡಬಾರ್ದು. ಹಾಲೆಲೂಯಾ. ಈ ಸಭೆಯಿಂದ ಮಿಷನರಿಗಳು ಹೊರಡಬೇಕು. ಈ ಸಭೆಯಲ್ಲಿ ಇರುವವರಲ್ಲಿ ಸುವಾರ್ತೆ ಹೇಳಬೇಕು. ಹೀಗೆ ನೀವು ದೇವರ ರಾಜ್ಯದಲ್ಲಿ ಸೈತಾನನೊಂದಿಗೆ ನೀವು ಯುದ್ಧ ಮಾಡುವವರಾಗಿರಬೇಕು. ಅದರಲ್ಲಿ ಕೆಲವರು ಯುದ್ಧ ಮಾಡುವವರು, ಕೆಲವರು ಯುದ್ಧದ ಜಯಕ್ಕಾಗಿ ಕೈ ಎತ್ತುವವರಾಗಿರಬೇಕು. ಇಲ್ಲಿ 24 ಗಂಟೆಯೂ ಬಿಡದೆ ಪ್ರೇಯರ್ ಮಾಡಬೇಕು ಅಂತ ಹೇಳಿ ಬೆಳಿಗ್ಗೆ 5 to 6 ಗಂಟೆ ತನಕ ಸಭೆಯಲ್ಲಿ ಪ್ರೇಯರ್ ಇದೆ. ಬೆಳಿಗ್ಗೆ 5 to 6 ಗಂಟೆ. ಆವಾಗ ಬೇರೆ ಸಮಯದಲ್ಲಿ ಬರಲಿಕ್ಕೆ ಆಗದವರು ಎಲ್ಲರಿಗೂ ಅದರಲ್ಲಿ ಪಾಲ್ಗೊಳ್ಳಲಿಕ್ಕೋಸ್ಕರ. ಹಾಲೆಲೂಯಾ. 6 to 7 ಗಂಟೆ ಒಬ್ಬರು ಪ್ರೇಯರ್ ಮಾಡ್ತಾ ಇದ್ದಾರೆ. 6 to 7 ಗಂಟೆ. 7 to 8 ಗಂಟೆ ಒಬ್ಬರು ಪ್ರೇಯರ್ ಮಾಡ್ತಾಯಿದ್ರು. 8 to 9 ಗಂಟೆ ಒಬ್ಬರು ಪ್ರೇಯರ್ ಮಾಡ್ತಾ ಇದ್ದಾರೆ. 9 to 10 ಗಂಟೆ ಕೆಲವರು ಪ್ರಾರ್ಥನೆ ಮಾಡ್ತಾರೆ. 10 to 11 ಗಂಟೆ ಪ್ರೇಯರ್ ಇದೆ. 11 to 12 ಇದೆ. 12 to 1 ಇದೆ. ಕಂಟಿನ್ಯೂಸ್ಲಿ ಪ್ರೇಯರ್ ನಡೀತಾ ಇದೆ. ಹಾಲೆಲೂಯಾ. ನೀವು ಸುವಾರ್ತೆ ಸಾರುವುದು ತಗ್ಗಿನಲ್ಲಿ ಯುದ್ಧ ಮಾಡುವುದಕ್ಕೆ ಸಮವಾಗಿದೆ. ಅದಕ್ಕೆ ಯೋಗ್ಯರಾದವರು ಭಟರಾಗಿ ಸುವಾರ್ತೆ ಸಾರಲಿಕ್ಕೆ ಹೊರಡುವವರಿರುವಾಗ ಅವರಿಗೆ ಸಪೋರ್ಟ್, ಜಯಕ್ಕಾಗಿ ನೀ ಸಪೋರ್ಟ್ ಮಾಡೋದು, ನೀ ಕೈ ಎತ್ತೋದು, ಪ್ರಾರ್ಥನೆಯ ಕರವನ್ನು ಕೊಡುವುದು. ಊರಿನ ಮಾಡಿದ ಸಪೋರ್ಟಕ್ಕೆ ಅವರು ಸ್ವಲ್ಪ ಕೈ ಎತ್ತಿ ಕೊಟ್ಟಿದ್ದಷ್ಟೇ. ಆದರೆ ದೇವರು ಅವನ ಮೊಮ್ಮಗನಾದ ಬೆಸಲೇಲಿಗೆ ಏನೇನು ಮಾಡಿದರು? ಒಂದು ದೇವರು ಗುರುತಿಸಿದರು, ದಿವ್ಯ ಆತ್ಮ ಕೊಟ್ಟಿದ್ದರು, ಜ್ಞಾನ ಕೊಟ್ಟಿದ್ದರು, ವಿದ್ಯೆ ಕೊಟ್ಟಿದ್ದರು, ವಿವೇಕ ಕೊಟ್ಟಿದ್ದರು, ಸಕಲ ಶಿಲ್ಪಶಾಸ್ತ್ರ ಜ್ಞಾನವನ್ನು ಕೊಟ್ಟಿದ್ದರು. ನೀವು ಪ್ರಾರ್ಥನೆಯ ಕರವನ್ನು ಸಪೋರ್ಟ್ ಮಾಡುವಾಗ ನಿಮಗೂ ನಿಮ್ಮ ಮಕ್ಕಳಿಗೂ ನಿಮ್ಮ ಮೊಮ್ಮಕ್ಕಳಿಗೂ ದೇವರು ಗುರುತಿಸುತ್ತಾರೆ. ದೇವರವರಿಗೆ ದಿವ್ಯ ಜ್ಞಾನ ಕೊಡುತ್ತಾರೆ. ದೇವರವರನ್ನು ದಿವ್ಯ ಆತ್ಮನಿಂದ ತುಂಬಿಸುತ್ತಾರೆ. ಸಕಲ ಜ್ಞಾನ ವಿವೇಕಗಳು ಅವರಿಗೆ ಒದಗಿಸುತ್ತಾರೆ. ಪ್ರಿಯ ದೇವರ ಮಕ್ಕಳಿರ ಸಭೆಯಲ್ಲಿ ಎಲ್ಲರಿಗೂ ಕಾರಾಗಲಿ ಬರೆದಿಟ್ಟು ಪ್ರೇಯರ್ ಮಾಡ್ತಾ ಇಲ್ಲ. ಆದರೆ ನೀವು ಈ ಸೇವೆಯಲ್ಲಿ ನಿಮ್ಮ ಪ್ರಾರ್ಥನೆಯ ಸಪೋರ್ಟ್ ಇರುವಾಗ ನಿಮ್ಮ ಮನೆಗೆ
ದೇವರು ಏನು ಬೇಕಾಗಿದೆಯೋ ದೇವರು ಒದಗಿಸುವನಾಗಿರ್ತಾರೆ. ಅದಕ್ಕೆ ನೀವು ಡೌಟ್ ಪಡಬೇಡ. ನಾವು ಮನೆ ಬೇಕು ಅಂತ ಬರೆದಿಟ್ಟಿಲ್ಲಂದ್ರು, ಈಗ ಕಾರು ಬೇಕು ಅಂತ ಬರೆದಿಟ್ಟಿಲ್ಲಂದ್ರು, ನೀ ಅಪ್ಪನ ಸೇವೆಯಲ್ಲಿ ಈ ಸೈತಾನನೊಂದಿಗಿರುವ ಯುದ್ಧದಲ್ಲಿ ನೀವು ಪ್ರಾರ್ಥನೆಯ ಆ ಸಪೋರ್ಟ್ ಮಾಡುವುದಾದರೆ ನಿಮಗೆ ಪ್ರತಿಫಲ ಬರುತ್ತದೆ. ಅದಕ್ಕೆ ಸೆಪ್ರೇಟ್ ಏನು ಪ್ರೇಯರ್ ಏನು ಬೇಕಾಗಿಲ್ಲ. ಯಾಕಂದರೆ ದೇವರ ವಚನ ನಮಗೆ ಹೇಳ್ತಾ ಇದೆ, ಶುಭವು ಕೃಪೆಯು ನಿನ್ನನ್ನು ಹಿಂಬಾಲಿಸುತ್ತದೆ. ನೀವು ದೇವರು ಹೇಳಿದ ಡ್ಯೂಟಿ ಮಾಡೋದು ನಿಮ್ಮ ಕರ್ತವ್ಯ ಅಷ್ಟೇ. ಈಗ ತಿಂಗಳು ನೀವು ಕೆಲಸಕ್ಕೆ ಹೋದರೆ ಡೈಲಿ ಹೋಗಿ ಕೆಲಸಕ್ಕೆ ನೀವು ಪಂಚ್ ಮಾಡಲಿಕ್ಕೆ ಮುಂಚೆ ಪೇಮೆಂಟ್ ಆಗ್ತೀರಾ ಅಂತ ಕೇಳ್ತೀರಾ? ನೀವು ಕಂಪನಿ ಕೆಲಸಕ್ಕೆ ಹೋಗೋರು ನೋಡಿ, ಇವತ್ತು ಅಟೆಂಡೆನ್ಸ್ ಆಗ್ತಾ ಇದ್ದೀನಿ, ಇವತ್ತಿನ ಪೇಮೆಂಟ್ ನೀವು ಯಾಕೆ ಕೊಡ್ತೀನಿ ಅಂತ ಕೇಳಬೇಕಾ? ನೀವು ತಿಂಗಳ ಪೂರ್ತಿ ಕೆಲಸಕ್ಕೆ ಹೋದರೆ ತಿಂಗಳ ಲಾಸ್ಟ್ ಪೇಮೆಂಟ್ ಬಂದೇ ಬರುತ್ತದೆ. ನಮ್ಮ ಪರಲೋಕದ ತಂದೆಯ ಕೆಲಸೆಯಲ್ಲಿಯೂ ನಾವು ಕೆಲಸ ಮಾಡೋದು ನಮ್ಮ ಕರ್ತವ್ಯವಾದರೆ ಅವರ ಪ್ರತಿಫಲ ಬಂದೇ ಬರುತ್ತದೆ. ಹಲ್ಲೆಲೂಯಾ. ನೀ ಪೇರೆಂಟ್ಸು, ತಂದೆ ತಾಯಿಯವರೇ, ನೀವು ದೇವರ ಸೇವೆಯಲ್ಲಿ ನೀ ಸಪೋರ್ಟು ಮಾಡುವಾಗ, ಈ ಪಾಸ್ಟ್ರು ನಿಮಗೂ ಮೋಸ ತರಿರುವಾಗ, ನಮ್ಮ ಕೈಗಳಿಗೆ ನೀವೊಂದು ಸಪೋರ್ಟ್ ಮಾಡುವಾಗ ಅದು ನಿಮಗೂ ನಿಮ್ಮ ಮಕ್ಕಳಿಗೂ ನಿಮ್ಮ ಮೊಮ್ಮಕ್ಕಳಿಗೂ ಕರ್ತನು ಬರುವುದು ತಡವಾಗಿದ್ದರೆ ನಿಮ್ಮ ತಲೆಮಾರುಗಳು ಆಶೀರ್ವಾದವಾಗುತ್ತದೆ. ಲಗಮಲರ ಶಂಧಲ ರಗಬ. ಪ್ರಿಯರೇ, ನೀವು ಕರ್ತನಿಗಾಗಿ ಮಾಡುವುದು ವ್ಯರ್ಥ ಅಲ್ಲ. ನೀವು ಹೇಳ್ಬೋದು ಮನುಷ್ಯರಿಗೆ, ನೋಡಿ ನಾನು ಅವರಿಗೆ ಆ ಸಮಯದಲ್ಲಿ ಏನು ಮಾಡಿದೆ ಗೊತ್ತಾ, ಎಂದ ಹೆಲ್ಪ್ ಮಾಡಿದೆ ಗೊತ್ತಾ, ಆ ಟೈಮಲ್ಲಿ ಯಾರೂ ಇರಲಿಲ್ಲ, ನಾನು ಎಷ್ಟೆಲ್ಲ ಮಾಡಿದೆ ಗೊತ್ತಾ ಅಂದ ನೀವು ಹೇಳ್ತೀರಿ, ನಾನು ಹೇಳಿದೆ. ಹಲ್ಲೆಲೂಯಾ. ಆದರೆ ಹೇಳೋದನ್ನೇ ಹೊರತು ಕೆಲಸ ಆಗಲ್ಲ, ಹೌದಲ್ಲ? ಆದರೆ ನಮ್ಮ ಅಪ್ಪನ ಹಂಗೆ ಅಲ್ಲ. ಒಂದು ತಂಬಿಗೆ ನೀರು ಕೊಟ್ಟರೆ ಕೊಡೆ ಅದು ನೆನಪಲ್ಲಿ ಇಟ್ಕೊಂಡಿರ್ತಾರೆ. ಮನುಷ್ಯರು ಒಂದು ವೇಳೆ ಇವತ್ತು ಮಾಡಿದ ನಾಳೆ ಮರೆತೋಗಬಹುದು, ಇವತ್ತು ಪ್ರೀತಿಸುವರು ನಾಳೆ ದ್ವೇಷಿಸಬಹುದು. ಆದರೆ ನಮ್ಮ ಪರಲೋಕದ ತಂದೆ ಹಾಗಲ್ಲ. ಅವರ ಸೇವೆಯಲ್ಲಿ ಅವರಿಗಾಗಿ ನೀವೊಂದು ಕೈ ಸಪೋರ್ಟ್ ಮಾಡು. ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಮಕ್ಕಳನ್ನು, ಮೊಮ್ಮಕ್ಕಳನ್ನು, ಮರಿಮಕ್ಕಳನ್ನು ಅವರು ನೆನಪು ಮಾಡಿಕೊಳ್ಳುತ್ತಾರೆ. ಪೇರೆಂಟ್ಸು, ನೀವು ಈ ಕಾರ್ಯ ಮಾಡು, ನಿಮ್ಮ ಮಕ್ಕಳ ಆಶೀರ್ವಾದ ಆಗುತ್ತೆ. ಒಬ್ಬ ಊರನ್ನು ಕೈ ಸಪೋರ್ಟು ಮಾಡಿದೆ, ಅವನ ಮಗನು ಮೊಮ್ಮಕ್ಕಳು ಆಶೀರ್ವದಿಸಲ್ಪಟ್ಟೆ. ಅವನಿಗೆ ದಿವ್ಯ ಜ್ಞಾನ ಕೊಟ್ಟು ಈ ದೇವಾಲಯ ಕಟ್ಟಲಿಕ್ಕೆ ಅವನಿಗೆ ಬೇಕಾದ ಜ್ಞಾನ ದೇವರು ಕೊಟ್ಟು, ದೇವಾಲಯದಲ್ಲಿ ಎಂದೆಂದ ಶೃಂಗಾರಗಳು ಮಾಡಬೇಕು ಅಂತ ದೇವರು ಅವನಿಗೆ ಹೇಳಿದನು. ನಾವು ಮೇಲೆ ಓದಿದೆ, ರತ್ನಗಳಲ್ಲಿಯೂ ಬಂಗಾರದಲ್ಲಿಯೂ ಮತ್ತು ದಾರಗಳಲ್ಲಿಯೂ ಚಿತ್ರ ಬಿಡಿಸಿ ಅದನ್ನು ಶೃಂಗರಿಸುವ ಹಾಗೆ ಆ ಮಹಾಯಾಜಕರು ಹಾಕುವ ವಸ್ತ್ರ ಎಲ್ಲದಕ್ಕೂ ಹೆಂಗೆ ಮಾಡಬೇಕು ಅಂತ ದೇವರು ಅವರಿಗೆ ದಿವ್ಯ ಜ್ಞಾನ ಕೊಟ್ಟರು. ಹಲ್ಲೆಲೂಯಾ. ಇದಕ್ಕೊಂದು ಆಪೋಸಿಟ್ ಇದೆ. ಈಗ ನೀವು ನಿಮ್ಮ ಸೇವಕರಾದ ನಾವು ದೇವರ ಸೇವೆಯಲ್ಲಿರುವಾಗ, ನೀವು ಪ್ರಾರ್ಥನೆಯ ಕೈ ನಮಗೆ ಸಪೋರ್ಟ್ ಮಾಡುವಾಗ ನಿಮಗೂ ನಿಮ್ಮ ಕುಟುಂಬಕ್ಕೂ ನಿಮ್ಮ ಮೊಮ್ಮಕ್ಕಳಿಗೂ ಎಲ್ಲ ಆಶೀರ್ವಾದ. ಆದರೆ ನೀವು ನಮಗೆ ವಿರುದ್ಧವಾಗಿ ಮಾತಾಡುವಾಗ, ನೀವು ನಿಮಗೆ ಕೊಟ್ಟ ಮೋಸಕ್ಕೆ ಎದುರೇ ಮಾತಾಡುವಾಗ, ಆರೋನನು ಮಿರಿಯಾಮಳು ಕುಷ್ಠರೋಗಿಯಾಗಿದೆ. ಇದೇ ಆರೋನನು ಕಲ್ಲೆತ್ತಿ ಇಟ್ಟುಬಿಟ್ಟು ಕೈ ಸಪೋರ್ಟ್ ಮಾಡಿದವನು. ಆವಾಗ ಆರೋನನ ಮಗನನ್ನು ಮಹಾಯಾಜಕನಾಗಿ ಆಯ್ಕೆ ಆಯಿತು. ಅದು ನಾನು ಬರುವಾರ ಹೇಳ್ತೀನಿ. ಊರಿನ ಬಗ್ಗೆ ಹೇಳಿದೆ, ನೀ ಆರೋನ ಬಗ್ಗೆ ಏನಾಯಿತು ಅಂತ ಹೇಳ್ತೀನಿ. ಯುದ್ಧ ಮಾಡಿದ ಯೆಹೋಶುವನ ಬಗ್ಗೆ ಏನಾದ ಬರುವಾರ ಹೇಳ್ತೀನಿ. ನೀವು ಆ ಭಾಗ ಓದಿಕೊಂಡು ಬಂದರೆ ನಿಮಗೆ ಈಸಿ ಆಗುತ್ತದೆ. ಹಲ್ಲೆಲೂಯಾ. ನೋಡಿ, ದೇವರಿಗೆ ಸ್ತೋತ್ರವಾಗಲಿ. ಆದರೆ ಅದೇ ಆರೋನನು, ಅದೇ ಮಿರಿಯಾಮಳು ಮೋಸೆಯ ಬಗ್ಗೆ ಗುಣಗುಟ್ಟಿದರು. ಇದೆಷ್ಟೋ ಸಾರಿ ನಿಮಗೆ ಹೇಳಿದೆ. ಅದರಿಂದ ನೀವು ಸೇವಕರ ಬಗ್ಗೆ ನೀವು ಏನಾದರೂ ಕಂಪ್ಲೇಂಟ್ಗಳಿದ್ರು ನೀವು ಡೈರೆಕ್ಟ್ ಹೇಳಿ, ಪಾಸ್ಟ್ರೇ ನೀವು ಹಿಂಗೆ ಮಾಡೋದು ಸರಿ ಅಂತ ಅನ್ನಿಸ್ತಾ ಇಲ್ಲ, ಏನೋ ನಮಗೆ ಸರಿ ಕಾಣಿಸ್ತಾ ಇಲ್ಲ ನೋಡಿ, ಬಾಕಿ ನಿಮ್ಮದು ಸೇರಿದು ಅಂತ ನಮಗೆ ಹೇಳಿ.
ಸಿಸ್ಟರ್ ನೀವು ಹಿಂಗೆ ಮಾಡೋದು ಸರಿಯಿಂದ ನಮ್ಮ ದೃಷ್ಟಿಯಲ್ಲೇನೋ ಸರಿಯಿಂದ ಕಾಣಿಸ್ತಾ ಇಲ್ಲ, ಅದಕ್ಕೆ ನೋಡಿ ಸಿಸ್ಟರ್ ಅಂತ ಹೇಳಿ. ಆದರೆ ಅದು ಬಿಟ್ಟು ತಕ್ಕೊಂಡೋಗಿ ನೀವು ಬೀದಿಗೆ ಲೆಕ್ಕ ಮಾಡಲಿಕ್ಕೆ ಹೋಗಬಾರ್ದು. ನಿಮಗೂ ನಿಮ್ಮ ತಲೆಮಾರುಗಳಿಗೂ ಆಶೀರ್ವಾದ ಆಗಬೇಕೆಂದು ದೇವರು ಭಾವಿಸಿದನು. ಆದರೆ ನಿಮಗೂ ನಿಮ್ಮ ತಲೆಮಾರುಗಳಿಗೂ ಶಾಪಕ್ಕೆ ಕಾರಣವಾಗಲಿಕ್ಕೆ ಸೈತಾನ್ ನಿಮ್ಮನ್ನು ಪ್ರೇರೇಪಣೆಗೊಳ್ತಾನೆ. ಅದರಿಂದ ಈಗ ನೀವು ಸೇವಕರಿಗೆ ವಿರುದ್ಧವಾಗಿ ನೀವು ಮಾತಾಡಬಾರದು. ಒಂದು ವೇಳೆ ನೀವು ಯುದ್ಧಕ್ಕಾಗಿ ಒಂದು ಗ್ರಾಮದಲ್ಲಿ ಸೇವೆಗೆ ಹೋಗು, ಯೆಹೋಶುವನ ಹಾಗೆ ಯುದ್ಧ ನಡೆಸು. ಅದು ಬರುವ ಹಾರ ಹೇಳ್ತೀನಿ, ಯುದ್ಧ ನಡೆಸಲಿ ಏನು ಪ್ರಯೋಜನ ಅಂದ. ಇಲ್ಲದಿದ್ದರೆ ಊರಿನ ಹಾಗೆ ಕೈ ಎತ್ತು. ಹಲ್ಲೆಲೂಯಾ. ಸೇವೆಗೆ ಹೋಗಿರಿ. ಸೇವೆಗೆ ಹೋಗಲಿಕ್ಕೆ ಶಕ್ತಿ ಇಲ್ಲ, ಅದಕ್ಕೆ ಆತ್ಮಬಲ ಸಾಕಾಗಲ್ಲ ಅಂದರೆ ಸೇವೆಯಲ್ಲಿ ಯುದ್ಧ ಮಾಡುವರಿಗೋಸ್ಕರ ಪ್ರಾರ್ಥಿಸಿರಿ. ಮತ್ತು ಅವರಿಗೆ ಇನ್ನೊಂದು, ದಾವೀದನು ಯುದ್ಧಕ್ಕೆ ಹೋಗುವಾಗ ಅನೇಕ ಬಡರುಗಳಿಗೆ ಅವರಿಗೆ ಬಟ್ಟೆ ಮತ್ತು ಊಟ ತಿಂಡಿ ಎಲ್ಲ ಬೇಕು. ಕೆಲವರು ಅದೆತ್ಕೊಂಡು ಹೋಗ್ತಾ ಇದ್ದಾರೆ, ಊಟ ತಿಂಡಿ ಎತ್ಕೊಂಡು ಹೋಗ್ತಾರೆ. ಸಹೋದರಿಯವರು ಅನೇಕರು ಬಂದು ಅಡಿಗೆ ಮಾಡಿ ಕೊಡ್ತಾ ಇದ್ದಾರೆ. ಮಕ್ಕಳೇ, ನಿಮ್ಮ ಸೇವೆ ದೇವರು ಮೆಚ್ಚುವ ಸೇವೆ. ಬಡ ಜನರಿಗೆ ಆ ಊಟ ಕೊಡುವಾಗ ಅವರು ಒಂದು ಮಾತು ಹೇಳ್ತಾರೆ, ಭಗವಂತ ಈ ಕೊಟ್ಟವ್ರನ್ನ ಆಶೀರ್ವದಿಸು ಅಂತ ಹೇಳ್ತಾರೆ. ಆ ಭಗವಂತ ಒಬ್ಬರೇ ಇರೋದು. ಈ ಮಾಡಿ ಕೊಟ್ಟವರನ್ನು, ಅದಕ್ಕೆ ಕೈ ಚಾಚಿದವರನ್ನು, ಅದಕ್ಕೆ ಹಣಕಾಸು ಕೊಟ್ಟವರನ್ನು, ಅದು ತಗೊಂಡೋಗಿ ಕೊಟ್ಟವರನ್ನು ಆ ಮನುಷ್ಯರು ಆಶೀರ್ವದಿಸ್ತಾರೆ. ಅದೊಂದು ದೊಡ್ಡ ಸೇವೆನೇ. ಹಲ್ಲೆಲೂಯಾ. ಅಂದರೆ ಸಹೋದರಿಯವರೇ, ನೀವು ಒಂದು ದಿವಸ ಕೆಲಸಕ್ಕೆ ಹೋಗಿಲ್ಲ ಅಂದರೆ, ಒಂದು ದಿವಸ ರಜೆ ಇದ್ದರೆ, ಆವತ್ತೊಂದು ದಿವಸ ನೀವು ಅಡುಗೆ ಮಾಡಿದರೆ ಡೈಲಿ ಮಾಡುವ ಅವರಿಗೆ ಒಂದು ದಿವಸ ರೆಸ್ಟ್ ಸಿಕ್ಕುತ್ತದೆ. ಅವರು ನೋಡಿ, ಬಿಡುವಿಲ್ಲದೆ ವಾರಕ್ಕೆ ಒಂದು ಸಾರಿ ಒಂದು ವಿಲೇಜ್ ಅವರು ವಾರಕ್ಕೊಮ್ಮೆ ಅವರು ಒಂದು ದಿವಸ ಕೂಡ ಊಟ ಅಲ್ಲಿ ಪೆಂಡಿಂಗ್ ಇಲ್ಲದೆ ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ದಿವಸ ಬಂದು ಬಡವರಿಗೆ ಅಡುಗೆ ಮಾಡಿಕೊಡು, ನಿಮಗೆ ಪುಣ್ಯ ಸಿಕ್ಕುತ್ತದೆ. ಸಹೋದರರೇ, ಒಂದು ದಿವಸ ಈ ಅಡುಗೆ ಮಾಡಿ ಇಟ್ಟಿರೋನು ಒಂದು ಪ್ಯಾಕ್ ಮಾಡಿ ತಗೊಂಡೋಗಿ ಕೊಟ್ಟುಬಿಡು. ಆ ಬಡ ಜನರಲ್ಲಿ ಇದ್ಕೊಂಡು ಅವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ. ಇದೆಲ್ಲ ಸೇವೆಯ ಒಂದು ಭಾಗವಾಗಿದೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಪ್ರಾರ್ಥಿಸೋಣ. ನಮಗೇನು ಬರುತ್ತದೆ? ದೇವರು ಗುರುತಿಸುತ್ತಾರೆ. 2, ದಿವ್ಯ ಆತ್ಮನಿಂದ ತುಂಬಿಸುತ್ತಾರೆ. 3, ಜ್ಞಾನ ಕೊಡುತ್ತಾರೆ. 4, ವಿದ್ಯಾ ವಿವೇಕಗಳು ಕೊಡುತ್ತಾರೆ. 5, ಸಾಗರ ಶಿಲ್ಪ ವಿದ್ಯಾಶಾಸ್ತ್ರವನ್ನು ಕೊಡುತ್ತಾರೆ. ನಿಮಗೂ ನಿಮ್ಮ ಮಕ್ಕಳಿಗೂ ನಿಮ್ಮ ಮೊಮ್ಮಕ್ಕಳಿಗೂ ದೇವರು ಅನುಗ್ರಹಿಸ್ತಾರೆ. ಎಲ್ಲರೂ ಬಾಯಿ ಬಿಟ್ಟು ಕೇಳು, ಅಪ್ಪ, ಒಬ್ಬ ಊರನು ಆ ಮೋಶೆಯ ಜೊತೆಯಲ್ಲಿ ಬೆಟ್ಟ ಹತ್ತಿದಾನಷ್ಟೇ. ಅವನ ಅಲ್ಲಿ ಹೋಗಿ ಯುದ್ಧದ ಪರಿಸ್ಥಿತಿಗಳು ನೋಡಿ, ಸಾಹಚರ್ಯ ನೋಡಿ, ಆ ಊರು ಆ ಮೋಶೆಯ ಕೈಗೆ ಸ್ವಲ್ಪ ಸಪೋರ್ಟ್ ಕೊಟ್ಟಿದ್ದಾನೆ ಅಷ್ಟೇ. ಆದರೆ ಅವನ ಚಿಕ್ಕ ಸಪೋರ್ಟು ಅವನಿಗೂ ಅವನ ಕುಟುಂಬಕ್ಕೂ ಅವನ ತಲೆಮಾರಿಗೂ ಆಶೀರ್ವಾದವಾಗಿದ್ದಾರೆ. ನಾನು ದೇವರ ಯುದ್ಧದಲ್ಲಿ, ಸುವಾರ್ಥ ಸೇವೆ ಎಂಬ ಯುದ್ಧದಲ್ಲಿ ನಾನು ಸೇವಕರ ಕೈ ಜೋಡಿಸುತ್ತೇನೆ. ನಾನು ಸೇವಕರ ಕೈ ಜೊಲು ಬೀಳುವಾಗ ನಾನು ಸಪೋರ್ಟ್ ಮಾಡುತ್ತೇನೆ. ಅಪ್ಪ, ನಾನು ಮಾಡುವಾಗ ನನ್ನನ್ನು ನನ್ನ ಕುಟುಂಬವನ್ನು ನೀ ಮರೆಯುವ ದೇವರಲ್ಲ. ಜ್ಞಾಪಕದ ಪುಸ್ತಕದಲ್ಲಿ ನೀ ಬರೆಯುವ ದೇವರಾಗಿದ್ದೀರಲ್ಲ, ನೀ ಬರೆಯುವ ದೇವರಾಗಿದ್ದೀರಲ್ಲ. ಸರ್ವಶಕ್ತನಾದ ತಂದೆಯಾದ ದೇವರೇ, ಮೋಶ ಕೈ ಎತ್ತುವಾಗ ಇಸ್ರಾಯೇಲಿಗೆ ಜಯ ಬಂದ ಹಾಗೆ ಈ ಸಭೆಯಕ್ಕೆ ಆಗಿ ದೇವರೇ, ನಾವು ಕೈಗಳೆತ್ತಿ ಪ್ರಾರ್ಥಿಸುವಾಗ ಈ ಮಕ್ಕಳಿಗೆ ಜಯ ಬರಬೇಕಪ್ಪ, ಈ ಮಕ್ಕಳಿಗೆ ಜಯ ಬರಬೇಕಪ್ಪ. ಶತ್ರು ಈ ಮಕ್ಕಳೊಂದಿಗೆ ಯುದ್ಧ ಮಾಡುತ್ತಾ ಇರುವಾಗ, ಅಂಧಕಾರ ಶಕ್ತಿಗಳು ಈ ಮಕ್ಕಳೊಂದಿಗೆ ಯುದ್ಧ ಮಾಡುವಾಗ, ಆಕಾಶ ಮಂಡಲದಲ್ಲಿರುವಂಥ ದುರಾತ್ಮ ಸೇನೆಗಳು ಈ ಮಕ್ಕಳೊಂದಿಗೆ ಯುದ್ಧ ಮಾಡುವಾಗ, ಅಪ್ಪ, ನಾವು ಕೈ ಎತ್ತಿ ಪ್ರಾರ್ಥಿಸುವಾಗ ಈ ಮಕ್ಕಳಿಗೆ ಜಯ ಕಾಣಬೇಕು ಸ್ವಾಮಿ. ಈ ಮಕ್ಕಳ ಕುಟುಂಬಗಳಲ್ಲಿ ಜಯ ಕಾಣಬೇಕು ಸ್ವಾಮಿ. ಇವರ ಕೈ ಇಟ್ಟು ಮಾಡುವ ಕೆಲಸಗಳಲ್ಲಿ ಜಯ ಕಾಣಬೇಕು ಸ್ವಾಮಿ. ಆದರೆ ಕರ್ತನೇ, ಈ ಪ್ರಾರ್ಥಿಸುವ ಮೋಶೆಯ ಜೊತೆಯಲ್ಲಿ ಕರ್ತನೇ, ಈ ಮಕ್ಕಳು ಕೈಯನ್ನು ಎತ್ತಿ ಹಿಡಿಯುವಂತ ಆ ಕೃಪೆ ಉಂಟಾಗಲಿ. ಸೈತಾನನ ಕುತಂತ್ರಕ್ಕೆ ಮಕ್ಕಳು ಒಳಪಡದಿರಲಿ, ಪಿಶಾಚಿನ ದುರಾಲೋಚನೆಗೆ ಒಳಪಡದಿರಲಿ. ಮೋಶಕ್ಕೆ ಎದುರೆ ಗುಣಗುಟ್ಟಿ
ದೇವರ ಕೋಪಕ್ಕೆ ಮಕ್ಕಳು ಪಾತ್ರರಾಗದಿರಲಿ. ನಾನು ಮೋಸೆಯ ಕೈ ಎತ್ತಿ ಹಿಡಿಯಬೇಕಾದವರು, ನಾನು ಮೋಸಕ್ಕೆ ಸಪೋರ್ಟ್ ಮಾಡಬೇಕಾದವರು. ಆದರೆ ನಾನು ಸಪೋರ್ಟ್ ಮಾಡಬೇಕಾದ ಮೋಸ ಬಗ್ಗೆ ನಾನು ದಾದಾನು ಅಬೀಹು ಕೋರೇಗಿನಂದೆ ನಾವು ಎದುರೇ ಮಾತಾಡಿ ನಾನು ದೇವರ ಶಿಕ್ಷೆಗೆ ಪಾತ್ರರಾಗಬಾರದು. ದೇವರೇ, ಈ ವಾಕ್ಯ ಮೂಲಕ ಮಕ್ಕಳೇಗ್ನು ದೇವರೇ ಎಲ್ಲರನ್ನು ನೀ ಗುರುತಿಸು ಸ್ವಾಮಿ. ಎಲ್ಲರಿಗೂ ದಿವ್ಯ ಆತ್ಮವನ್ನು ಕೊಡಿ ಸ್ವಾಮಿ. ಎಲ್ಲರಿಗೂ ದೇವರೇ ಜ್ಞಾನವನ್ನು ಕೊಡಿ ಸ್ವಾಮಿ. ಎಲ್ಲರಿಗೂ ವಿದ್ಯಾ ವಿವೇಕವನ್ನು ಕೊಡಿ ಕರ್ತನೆ. ಓದುವಂಥ ಮಕ್ಕಳಿಗೆ ಎಲ್ಲ ಶಿಲ್ಪ ವಿದ್ಯಾಶಾಸ್ತ್ರಗಳಲ್ಲಿ ಜ್ಞಾನ ಉಂಟಾಗಲಿ ಕರ್ತನೆ. ಈ ಮಕ್ಕಳೆಲ್ಲ ಅಭಿವೃದ್ಧಿ ಹೊಂದಲಿ, ಮಕ್ಕಳೆಲ್ಲ ಆಶೀರ್ವದಿಸಲ್ಪಡಲಿ. ಹಾಗೆ ಈ ಸಭೆಯಿಂದ ಯೋಶುವನ ಹಾಗೆ ಯುದ್ಧಕ್ಕೆ ಹೊರಟಿರುವಂಥ ಅನೇಕ ಸೇವಕರುಗಳಿರುವ ಹಾಗೆ ದೇವರೇ, ಅವರು ಯುದ್ಧ ಮಾಡುತ್ತಾ ಇದ್ದಾರೆ. ಅವರು ತಗ್ಗಿನಲ್ಲಿ ಯುದ್ಧ ಮಾಡುತ್ತಾ ಇದ್ದಾರೆ. ದೇವರೇ, ಅವರ ತಗ್ಗಿನಲ್ಲಿ ಅವರು ಯುದ್ಧದಲ್ಲಿ ಸೋತೋಗಬಾರದಪ್ಪ. ಎಲ್ಲರೂ ಪ್ರಾರ್ಥನೆಗೆ ಸಪೋರ್ಟ್ ಮಾಡುವರಾಗಲಿ. ದೇವರೇ, 24 ಗಂಟೆಯು ಸಭೆಯಲ್ಲಿ ಪ್ರಾರ್ಥನೆ ನಡೆಯುತ್ತಾ ಇರುವಾಗ ತಮಗೆ ಸಿದ್ಧವಾದ ಸಮಯದಲ್ಲಿ 1 ಅವರಾಗಲಿ ಅರ್ಧ ಅವರಾಗಲಿ ಬಂದು ನಾನು ಪ್ರಾರ್ಥನೆ ಮಾಡಬೇಕು. ಯುದ್ಧ ನಡೆಯುತ್ತಾ ಇದೆ, ಹೊರಗಡೆ ಯುದ್ಧಗಳು ನಡೆಯುತ್ತಾ ಇದೆ. ಸೇವಕರು ಹಾರ್ಟ್ ಅಟ್ಯಾಕ್ ಆದ ಸೇವಕರು, ಕಿಡ್ನಿ ಫೇಲ್ ಆಗಿ ಸೇವಕರು ತೀರಿ ಹೋಗಿದ್ದಾರೆ. ಅನೇಕ ಸೇವಕರು ಕಾಯಿಲೆಯಲ್ಲಿದ್ದಾರೆ. ಅನೇಕ ಸೇವಕರ ಕುಟುಂಬಗಳಲ್ಲಿ ಗೆಲಿಬಿಲಿಗಳಾಗ್ತಾ ಇದೆ. ಅನೇಕ ಸೇವಕರ ಮಕ್ಕಳಿಗೆ ಒಂದು ಹೋರಾಟಗಳಲ್ಲಿ ಮಕ್ಕಳು ಬಲಹೀನರಾಗ್ತಾ ಇದ್ದಾರೆ. ಅನೇಕ ಯುದ್ಧಶಾಲಿಗಳಾದ ಯೆಹೋಶುವನಿಂದ ಯುದ್ಧ ಮಾಡುವ ಸೇವಕರುಗಳು ಅವರು ತಗ್ಗಿನಲ್ಲಿ ಯುದ್ಧ ಮಾಡುವಾಗ ಅವರಿಗಾಗಿ ನಾನು ಒಡಕಿನಲ್ಲಿ ನಿಲ್ಲಬೇಕೆಂಬುದನ್ನು ಸಭೆಯ ಮಕ್ಕಳು ಅರ್ಥ ಮಾಡಿ ಬಂದು ಅದನ್ನು ತಮ್ಮ ಜವಾಬ್ದಾರಿ ಮಾಡುವಂತೆಯೂ ಅದು ಮುಖಾಂತರ ಅವರ ಕುಟುಂಬ, ಮಕ್ಕಳು, ಮೊಮ್ಮಕ್ಕಳು ದೇವರಿಂದ ಆಶೀರ್ವದಿಸಲ್ಪಡಲಿ. ದೇವರೇ, ಈ ವಾಕ್ಯಗಳ ಮೂಲಕ ಈ ಮಕ್ಕಳನ್ನು ಆಶೀರ್ವದಿಸು ಅಪ್ಪ. ಈ ವಾಕ್ಯ ಮಕ್ಕಳು ಎಂದಿಗೂ ಮರೆತು ಹೋಗದಿರಲಿ. ಇದು ಜ್ಞಾಪಕದಲ್ಲಿಟ್ಟುಕೊಂಡು ದೇವರೇ, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ತಲೆಮಾರುಗಳು ದೇವರಿಂದ ಆಶೀರ್ವದಿಸಲ್ಪಟ್ಟು ಕರ್ತನೇ ನಿತ್ಯ ರಾಜ್ಯಕ್ಕೆ ಬಾಧ್ಯರಾಗಲಿ. ಕರ್ತನು ವಾಗ್ದಾನ ಮಾಡಿರುವ ಆ ಸ್ವರ್ಗ ರಾಜ್ಯಕ್ಕೆ ಈ ಮಕ್ಕಳು ಬಾಧ್ಯರಾಗಲಿ. ಆ ಪರಲೋಕ ರಾಜ್ಯಕ್ಕೆ ಈ ಮಕ್ಕಳು ಬಾಧ್ಯರಾಗಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಪರಲೋಕದ ತಂದೆಯಾದ ದೇವರೇ. ನಮ್ಮ ಪ್ರಾರ್ಥನೆ ಕೇಳಿದ ದೇವರಿಗೆ 2 ಕೈಗಳೆತ್ತಿ ಸ್ತೋತ್ರ ಮಾಡೋಣ. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.